जयवा। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಹರೇ ಕೃಷ್ಣ. ಶ್ಲೋಕ ಸಂಖ್ಯೆ 15, 4ನೇ ಅಧ್ಯಾಯ. ಶ್ಲೋಕ: ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. ಇಲ್ಲಿ ಕೂಡ ಭಗವಂತ ಹಿಂದಿನ ಹಿಂದಿನ 2 ಶ್ಲೋಕದ ಹಿಂದೆ ಏನ್ ಹೇಳಿದ್ದಾರೆ ಅದನ್ನು ಇಲ್ಲಿ ಪುನಃ ಹೇಳಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರನ್ನ ರೆಫರೆನ್ಸ್ ಕೊಟ್ಟು ಭಗವಂತ ಮಾತಾಡುವಂಥದ್ದು. ಅಲ್ಲಿ ಕೂಡ ರೆಫರೆನ್ಸ್ ಕೊಟ್ಟಿದ್ದಾರೆ. ಎಲ್ಲಿ 2 ಶ್ಲೋಕದ ಹಿಂದೆ ರೆಫರೆನ್ಸ್ ಕೊಟ್ಟು ಎಲ್ಲರೂ ಇದೇ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ರೆಫರೆನ್ಸ್ ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಹಾ ಈ ಶ್ಲೋಕದಲ್ಲಿ 10ನೇ ಶ್ಲೋಕದಲ್ಲಿ ವೀತರಾಗ ಭಯಕ್ರೋಧ ಮನ್ಮಯ ಮಾಂ ಉಪಾಶ್ರಿತಾ ಬಹವೋ ಬಹವೋ ಅಂದ್ರೆ ತುಂಬಾ ಜನ ಹೇಗೆ ಜ್ಞಾನ ಮತ್ತು ತಪಸ್ಸಿಂದ ಶುದ್ಧರಾಗಿ ನನ್ನಲ್ಲಿ ಬಂದಿದ್ದಾರೆ ಅಂತ ಭಗವಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಏನ್ ಹೇಳ್ತಾರೆ ನೋಡೋಣ ಭಗವಂತ. ಅನುವಾದ: ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು, ಹೀಗೆ ಅಂದ್ರೆ ಹೇಗೆ ಅಂತ ನೋಡ್ಬೇಕೀಗ. ಹೀಗೆ ಅಂದ್ರೆ ಹಿಂದಿನ ಶ್ಲೋಕದಲ್ಲಿದ್ದ ಹಾಗೆ. ಹೇಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವಂತನಿಗೆ ಕರ್ಮ ಇಲ್ಲ, ಆಮೇಲೆ ಕರ್ಮ ಫಲಕ್ಕೆ ಭಗವಂತ ಬಾಧಕನ ಅಂದ್ರೆ ಅದಕ್ಕೆ ಅವನಿಗೆ ಏನೂ ಇಲ್ಲ, ಕರ್ಮ ಫಲ ಇಲ್ಲ, ಏನೂ ಇಲ್ಲ. ಇಲ್ಲಿ ಬರುವಾಗ ಅವನು ದಿವ್ಯ ಸ್ವಭಾವ ಹಾಗೇ ಇರ್ತದೆ, ಏನೂ ಬದಲಾವಣೆ ಇಲ್ಲದವ ಭಗವಂತ. ಏನು ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಏನು ರೆಸಿಪ್ರಿಕೇಶನ್ ಮಾಡುದಿಲ್ಲ ಅಂತಲ್ಲ, ಒಂದು ಮರದ ಕಲ್ಲಿನ ಹಾಗೆ ಅಲ್ಲ, ಬದಲಾವಣೆ ಇಲ್ಲದ ಕಲ್ಲು ಅಂತ ಅಲ್ಲ. ಇಲ್ಲ, ಆಧ್ಯಾತ್ಮಿಕತೆಯಿಂದ ಬೇರೆ ಯಾವ ಬದಲಾವಣೆ ಇಲ್ಲ ಅಂತ ಅರ್ಥ. ಹೀಗೆ ಯಾಕಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಅಲ್ಲಿ ಎಷ್ಟೋ ವೆರೈಟಿ ಇದೆ. ಕಲ್ಲಿನ ಹಾಗೆ ಅಥವಾ ಯಾವುದೋ ಒಂದು ಜಡ ವಸ್ತುವಿನ ಹಾಗೆ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದು ಜಡ ಅಂತ ಅನ್ಕೊಳ್ತಾರೆ. ಅದು ಕೂಡ ಡೇಂಜರ್. ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು, ತುಂಬಾ ಇಂಪಾರ್ಟೆಂಟ್, ಪ್ರಾಚೀನ ರೆಫರೆನ್ಸ್ ಕೊಡ್ತಾ ಇದ್ದಾರೆ ಭಗವಂತ. ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. 2ನೇ ಲೈನ್ ತುಂಬಾ ಇಂಪಾರ್ಟೆಂಟ್. ಕರ್ಮವನ್ನು ಮಾಡಿದರು, ಸುಮ್ಮನೆ ಕರ್ಮ ಮಾಡಲಿಲ್ಲ. ಕರ್ಮ ಮಾಡುವಾಗ ಯಾವತ್ತು ಭಗವಂತನನ್ನು ಹೇಗೆ ಅರ್ಥ ಮಾಡಿಕೊಂಡು ಕರ್ಮ ಮಾಡಿದ್ರು ಅಂತ ಹೇಳುದು ಇಂಪಾರ್ಟೆಂಟ್. ಈ ಒಂದು ಲೆವೆಲ್ಗೆ ಬರುದು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಲೆವೆಲ್ ಇದು, ಅಷ್ಟು ಸುಲಭ ಇಲ್ಲ. ಎಲ್ಲರೂ ದೇವರ ಬಗ್ಗೆ ಆಸಕ್ತಿ ಇದೆ, ದೇವರ ಬಗ್ಗೆ ಭಕ್ತಿ ಇದೆ, ಎಲ್ಲ ಕರೆಕ್ಟ್. ಆದ್ರೆ ಭಗವಂತನನ್ನ ಎಷ್ಟರ ಮಟ್ಟಿಗೆ ನಾವು ಭಗವಂತನನ್ನ ಅರಿತುಕೊಂಡಿದ್ದೇವೆ, ಭಗವಂತ ಎಲ್ಲರಿಗಿಂತ ಮಿಗಿಲಾದವನು, ಅವನೇ ನನ್ನ ಜೀವನದ ಗುರಿ ಅಂತ ಎಷ್ಟು ಜನರಿಗೆ ಆ ಒಂದು ದೃಢ ನಿರ್ಧಾರ ಇದೆ, ಅದೇ ವ್ಯತ್ಯಾಸ. ಅದ ಕಾರಣ ನಾವು ಯಾವುದೇ ಸ್ತರದಲ್ಲಿ ಇರಲಿ ನಮ್ಮ ಜೀವನದಲ್ಲಿ, ಯಾವುದೇ ಭಕ್ತಿಯಲ್ಲಿ ಆಗಲಿ, ನಮ್ಮ ಜೀವನದ ಆಗು ಹೋಗುಗಳಲ್ಲಿ ಯಾವುದೇ ಸ್ತರದಲ್ಲಿ ಇರಲಿ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಬೇಕು, ಕೃಷ್ಣನೇ ಪರಮೋತ್ತಮ ಪರಮ ಪುರುಷ,
ಅವನ ಕಡೆ ಹೋಗುವುದೇ ನನ್ನ ಗುರಿ. ಅದಕ್ಕೆ ಬೇಕಾದ ಎಲ್ಲ ವಿಚಾರವನ್ನ ನಾನು ದಿನದಲ್ಲಿ ಮಾಡ್ತೇನೆ ಅಂತ ಹೇಳುವಂತ ಒಂದು ದೃಢ ನಿರ್ಧಾರ ನಾವು ತಗೊಳ್ಬೇಕು. ಆಗ ಭಗವಂತ ನಮಗೆ ಖಂಡಿತವಾಗಿ ಅದಕ್ಕೊಂದು ದಾರಿ ತೋರಿಸಿಯೇ ಕೊಡ್ತಾನೆ. ಅದ ಕಾರಣ ನಾವು ಏನು ವಿಚಾರ ಅಂತ ಹೇಳಿದ್ರೆ 3 ವಿಚಾರಗಳನ್ನ ಗಮನದಲ್ಲಿಟ್ಬೇಕು. 3 ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಸೇವೆ, ಸೇವೆ, ಆಮೇಲೆ ಸಾಧನೆ, ಆಮೇಲೆ ಸಂಘ. ಈ 3 ಎಸ್, 3 S ಅನ್ನ ತುಂಬಾ ಜಾಗ್ರತೆನ ನಾವು ಮನಸ್ಸಲ್ಲಿ ಇಟ್ರೆ ಈ ನಿಟ್ಟಿನಲ್ಲಿ ಭಗವಂತನ ಕಡೆಗೆ ಹೋಗುವ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ. ಸಾಧನೆ, ಸಂಘ ಮತ್ತು ಸೇವೆ. ಸಾಧನ, ಸಂಘ, ಸೇವೆ. ನಮ್ಮ ಮನೆ, ನಮ್ಮ ಮನೆ, ನಾವು ಇರುವಂತಹ ಮನೆ ಸಾ ಸಾಧನ ಸೇವಾ ಸಂಘ ಆಗ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಪ್ರತಿಯೊಂದು ದೇವಸ್ಥಾನ ಕೂಡ ಸಾಧನ ಸೇವಾ ಸಂಘ ಆಗ್ಬೇಕು. ಅಂದ್ರೆ ನಮ್ಮ ಸಾಧನೆಗೆ ಸಂಪೂರ್ಣವಾಗಿ ಒಂದು ಪರಿಸರ ಕಲ್ಪನೆ ಆಗ್ಬೇಕು. ಅಂದ್ರೆ ಚೆನ್ನಾಗಿ ಪರಿಸರ ಇರ್ಬೇಕಲ್ಲಿ. ಅಲ್ಲಿರುವ ಪರಿಸರ ಹೇಗಾಗ್ಬೇಕು, ನಮಗೆ ಸಾಧನೆ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತಹ ಪರಿಸರ ಆಗ್ಬೇಕು. ಹೋದ ಕೂಡಲೇ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಜಪ ಮಾಡಬೇಕು, ಭಗವಂತನ ಬಗ್ಗೆ ಮಾತಾಡಬೇಕು, ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಬಗ್ಗೆ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳುವ ಒಂದು ಭಾವನೆ ಹುಟ್ಟಬೇಕು ದೇವಸ್ಥಾನಕ್ಕೆ ಹೋಗುವಾಗ. ಅಂತಹ ಒಂದು ಆ ಪರಿಸ್ಥಿತಿಯನ್ನ ಭಗವದ್ ಭಕ್ತರು ಉಂಟು ಮಾಡುವುದು ಭಗವಂತನ ಮತ್ತು ಭಕ್ತರ ಕರ್ತವ್ಯ. ಭಗವಂತನ ಅಲ್ಲ, ಭಕ್ತರ ಕರ್ತವ್ಯ ಆಗ್ತದೆ. ಆದ ಕಾರಣ ಸಾಧನ ಮಾಡ್ಲಿಕ್ಕೆ, ಆಮೇಲೆ ಸೇವೆ ಮಾಡ್ಲಿಕ್ಕೆ ಅಲ್ಲೇ ಆಯ್ತು. ಆಮೇಲೆ ಸಂಘ, ಸಂಘ ಅಂತ ಹೇಳಿದ್ರೆ ವೈಷ್ಣವರ ಸಂಘ. ಆ ವೈಷ್ಣವರ ಸಂಘ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭಗವಂತನ ದಿವ್ಯ ಸ್ವಭಾವದ ಅರ್ಥ ಆಗ್ತದೆ. ಇಲ್ಲದ್ರೆ ಮನೆಯಲ್ಲೇ ಕೂತು ನನಗೆ ಭಗವಂತ ಹೀಗೆ ಹಾಗೆ ಅಂತ ಚಿಂತನೆ ಮಾಡಿದ್ರೆ ಅದು ಎಲ್ಲಷ್ಟು ಅರ್ಥ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಹೃದಯ ಎಲ್ಲವೂ 6 ವೈರಿಗಳಿಂದ ತುಂಬಿ ಹೋಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಂತಹ 6 ಮುಖ್ಯವಾಗಿ 6ರ ಒಳಗೆ ಸುಮಾರು ಇದೆ. 6 ಅಂತ ಹೇಳಿದ್ರೆ ಒಂದು ಹೆಡ್ಡಿಂಗ್ ಅಷ್ಟೇ. ಹೆಡ್ಡಿಂಗಿನ ಕೆಳಗೆ ತುಂಬಾ ಇದೆ. ಆ ಹೆಡ್ಡಿಂಗಿನಲ್ಲಿ ಇರುವಂತಹ ಎಲ್ಲ ವಿಚಾರಗಳಲ್ಲಿ ಮುಖ್ಯವಾಗಿ ನಾನು ಅಂತ ಹೇಳುವಂತಹ ದಂಭ ಇದೆಯಲ್ಲ, ಆ ದಂಭದಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಯಾವ ಶಾಸ್ತ್ರವನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಆ ಒಂದು ದಂಭ, ಮದ ಹೋಗ್ತದೆ ಅಂತ ಹೇಳಿದ್ರೆ ಭಗವದ್ ಭಕ್ತರ ಕೆಳಗೆ ಬರುವಾಗ, ಭಗವದ್ ಭಕ್ತರ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಪಡುವಾಗ ಅಲ್ಲ. ನಾವು ಯಾವತ್ತು ಎಲ್ಲಾ ಭಕ್ತರ ಕೆಳಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳ ಭಾವವೇ ಅದು. ಏನು ಅಂತ ಹೇಳಿದ್ರೆ ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸ ಅನು ದಾಸ. ನಾವೆಲ್ಲರೂ ಏನು ಪ್ರಯತ್ನ ಪಡ್ಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟೇ ಜ್ಞಾನ ಇರ್ಲಿ, ಆ ಜ್ಞಾನ ನಮಗೆ ಗೊತ್ತುಂಟು ಎಷ್ಟಿದೆ ಅಂತ ಹೇಳಿ. ಅದೆಷ್ಟರ ಮಟ್ಟಿಗೆ ಉಂಟು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು. ನಾವು ಜ್ಞಾನ ಇದ್ದದನ್ನ ಅದನ್ನ ಕೆಳಗೆ ಇಳಿಸಿ ಸಾಧನೆಯಲ್ಲಿ ತರ್ಲಿಕ್ಕೆ ಆಗ್ತಿಲ್ಲ. ಏನು ಜ್ಞಾನ ಅದು? ನಾವು ಜ್ಞಾನವನ್ನ ಸಾಧನೆಗೆ ಉಪಯೋಗಿಸ್ಲಿಕ್ಕೆ ಆಗ್ತಿಲ್ಲ. ಹೌದಪ್ಪ, ಭಗವಂತ, ಈಗ ನಾವು ಒಂದು ಉದಾಹರಣೆ ಕೊಡ್ತೇನೆ. ಇನ್ನು ಭಾವಾರ್ಥಕ್ಕೆ ಹೋಗಿಲ್ಲ, ಆದ್ರೂ ಕೂಡ ಒಂದು ಉದಾಹರಣೆ. ಈಗ ಮನೆಯಲ್ಲಿ ನನಗೆ ಊಟ ಮಾಡ್ಲಿಕ್ಕೆ ಕೂತಿದ್ದೇನೆ, ಪ್ರಸಾದ ಸ್ವೀಕರಿಸ್ಲಿಕ್ಕೆ ಕೂತಿದ್ದೇನೆ. ಯಾರೋ ಒಬ್ರು ಕಾಲಿಂಗ್ ಬೆಲ್ ಒತ್ತಿದ್ರು. ಒಂದ್ಸಲ ಒತ್ತಿದ್ರು, ಅಯ್ಯೋ ಪ್ರಸಾದ ತಗೊಳ್ತಿದ್ದೇನೆ ಹೋಗುದಿಲ್ಲ ಅಂತ ಅನ್ಕೊಂಡೆ. 3-4 ಸಲ ಒತ್ತಿದ್ರು, ಆಯ್ತು ಹೋದೆ. ಆಮೇಲೆ ಪುನಃ ಬಂದು ಅವರನ್ನ ಅಡ್ರೆಸ್ ಮಾಡಿ ಅವರೆಲ್ಲ ಮಾತಾಡಿ ಬಂದು ಕೂತ್ಕೊಂಡೆ. ಪುನಃ ಪ್ರಸಾದ ತಗೊಳ್ಳಿಕ್ಕೆ ಒಬ್ಬನೇ ಇದ್ದೇನೆ ಮನೇಲಿ. ಈಗ ತುಂಬಾ ಜನ ಇದ್ರೆ ಯಾರು ಹೋಗ್ಬೋದು, ಒಬ್ಬನೇ ಇದ್ದೇನೆ. ಆಮೇಲೆ ಪ್ರಸಾದ ತಗೊಳ್ತಾ ಇದ್ದೇನೆ. ಆ ಪ್ರಸಾದ ತಗೊಳ್ತಾ ಇರುವಾಗ ಇನ್ನೊಂದು ಮೊಬೈಲ್ ಫೋನು ಓಡಿತಾ ಉಂಟು. ಡ್ರನ್ 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 ಅಂತ ಬಿಟ್ಟೆ. ಒಂದ್ಸಲ ಬಿಟ್ಟೆ, 2ನೇ ಸಲ ಬಿಟ್ಟೆ, 3-4 ಸಲ ಬಿಟ್ಟೆ. ಆಗ ಪುನಃ ತಿನ್ನುವಾಗ ಪುನಃ ಮತ್ತೆ ಅಯ್ಯಪ್ಪ ಇರ್ಲಿ, ಎಷ್ಟೋ ಸಲ ಬರ್ತಾ ಉಂಟು ಅಂತ ಹೇಳಿ ತಗೊಂಡೆ. ಅದಾಯ್ತಾ. ಆಮೇಲೆ ಪುನಃ ಕಾಲಿಂಗ್ ಬೆಲ್ ಬಂತು. ಹೋಗ್ಲೇಬೇಕಾಗುತ್ತೆ. ಹೆಂಡತಿಯೋ ಗಂಡನೋ ಕೀ ತಗೊಂಡು ಹೋಗ್ಲಿಲ್ವಂತೆ. ಬನ್ರಿ ಬನ್ರಿ ಅಥವಾ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ. ಏನ್ ಮಾಡೋದು, ಅರ್ಧದಲ್ಲಿ ಬಿಟ್ಟು ಹೋದೆ. 2 ಸಲ 2 ತುತ್ತು ಕಂಪ್ಲೀಟ್ ಆಗ್ಲಿಲ್ಲ. ಆ ಊಟದಲ್ಲಿ ಒಂದು ಖುಷಿ ಇದೆಯಾ? ಯಾರಾದ್ರೂ ಹೇಳಿ, ಇದೆಯಾ? ಅಷ್ಟು ಊಟ ಆದ್ಮೇಲೆ ಒಂದು ಸಂತೃಪ್ತಿ ಇರುತ್ತಾ? ಯಾರಾದ್ರೂ ಹೇಳಿ. ಇಲ್ಲ, ಎದ್ದು ಎದ್ದು ತಿಂದ್ರೆ ಅದು ಹೊಟ್ಟೆನೇ ತುಂಬುವುದಿಲ್ಲ, ತೃಪ್ತಿನೂ ಇರುವುದಿಲ್ಲ. ಹೌದು ಮತ್ತೆ. ಆದ್ರೆ ನಮ್ಗೆ ಇದೆಲ್ಲ ಗೊತ್ತಿದೆ. ಆದ್ರೆ ನಾವು ಜಪ ಮಾಡುವಾಗ ಏನಾಗ್ತಿದೆ ಹೇಳಿ? ಇದೇ ತಾನೇ ಆಗ್ತಾ ಇರುವಂತದ್ದು. ಎಷ್ಟು ಸಲ ಹೋಗ್ತಾ ಇದೆ ಡೋರ್ ಓಪನ್ ಮಾಡ್ಲಿಕ್ಕೆ,
ಎಷ್ಟು ಸಲ ಹೋಗ್ತಿದೆ ಮೊಬೈಲ್ ಓಪನ್ ಮಾಡ್ಲಿಕ್ಕೆ, ಎಷ್ಟು ಸಲ ಹೋಗ್ತಿದೆ ಇನ್ನೊಬ್ಬರಲ್ಲಿ ಮಾತಾಡ್ಲಿಕ್ಕೆ ಮನಸ್ಸು, ಎಷ್ಟು ಸಲ ಬಾಯಿ ಓಪನ್ ಆಗಿ ಇನ್ನೊಬ್ಬರಲ್ಲಿ ಮಾತಾಡ್ತೇವೆ, ಎಷ್ಟು ಸಲ ಕೈ ಸುಸ್ತಾಗಿ ಬಿಡ್ತದೆ. ಅಂದ್ರೆ ಏನು, ನಮಗೆ ತೃಪ್ತಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಊಟದ ಸಂತೋಷ ಹೇಗೆ ಈ ತರ ತೊಂದರೆ ಆಗ್ತದೆ, ಅದೇ ರೀತಿ ಜಪದಲ್ಲಿ ಸಿಗುವಂತ ಒಂದು ಶುದ್ಧವಾದಂತಹ ಚೈತನ್ಯ ಈ ತರ ನಮ್ಮ ಮನಸ್ಸು ಆಚೆ ಈಚೆ ಹೋದ್ರೆ ಆಗುದಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಯಾಕಂದ್ರೆ ಭಗವಂತನ ಜಪದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ನಮ್ಮ ನಿಜವಾದ ಜೀವನದಲ್ಲಿ ನಮ್ಮೆಲ್ಲರನ್ನು ನಾವು ಅಬ್ಸರ್ವ್ ಮಾಡೋಣ, ನಮಗೆ ಅದನ್ನು ನಿಜವಾಗಿ ಅಳವಡಿಸ್ಲಿಕ್ಕೆ ಆಗ್ತಾ ಉಂಟಾ? ಜ್ಞಾನ ಇದೆ, ಆದ್ರೆ ಅಳವಡಿಸ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಯಾಕೆ ಆಗ್ತಿಲ್ಲ ಅಂದ್ರೆ ಈ ಮೂರು ಇಲ್ಲ ನಮ್ಮ ಜೀವನದಲ್ಲಿ. ಸೇವೆ, ಸಂಘ, ಆಮೇಲೆ ಸಾಧನೆಗೆ ಅನುಕೂಲವಾದಂತಹ ಒಂದು ಪರಿಸರ. ಸಾಧನೆಗೆ ಅನುಕೂಲವಾದಂತಹ ಪರಿಸರ ಇಲ್ಲ. ನಾವು ಸಾಧನೆ ಮಾಡುವ ಜಪ ಮಾಡ್ತಾ ಇರುವಾಗ ಅಲ್ಲಿ ಇಲ್ಲಿ ಓಡಾಡುವವರೆಲ್ಲ ಕಾಣ್ತಾರೆ, ನಮ್ಮ ಕಣ್ಣೆಲ್ಲ ಅಲ್ಲಿಲ್ಲ ಹೋಗ್ತದೆ. ಒಂದ್ಸಲ ನಿಂತುಕೊಂಡು ಮನೆಯಲ್ಲಿ ಒಬ್ಬರೇ ಜಪ ಮಾಡ್ತಿದ್ದಾರೆ ಅಂದ್ರೆ ಒಂದ್ಸಲ ಕಿಟಕಿ ಹತ್ರ ಹೋಗಿ ನೋಡುದು, ಒಂದ್ಸಲ ಅಪ್ಪನ ಅಮ್ಮನೋ ಅಥವಾ ಮಕ್ಕಳ ಟಿವಿ ನೋಡ್ತಾ ಇದ್ರೆ ಅಲ್ಲಿಗೂ ಒಂದ್ಸಲ ಹೋಗಿ ನೋಡುದು. ಈ ತರ ಎಲ್ಲ ಮನಸ್ಸು. ಯಾಕೆಂತ ಹೇಳಿದ್ರೆ ಸಂಘ ಚೆನ್ನಾಗಿಲ್ಲ. ಹಾಗೆ ಹೇಳಿ ನಾವು ಮನೆಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಆ ಉದ್ದೇಶ ಅಲ್ಲ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ತಕ್ಕ ಮಟ್ಟಿಗೆ ಎಷ್ಟಾಗ್ತದಷ್ಟು ನಮ್ಮ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಹೇಗೆ ನಮ್ಮ ಸಾಧನೆಯಲ್ಲಿ ಮುಂದೆ ಹೋಗ್ಬೋದು, ಅದೇ ಉದ್ದೇಶ ವಿನಃ ಯಾರನ್ನು ನಾವು ತೊರೆದು ಹೋಗಬೇಕಾದ ವಿಷಯ ಅಲ್ಲ, ಅದಲ್ಲ ಆ ವಿಷಯ. ಅವರಿಗೆಲ್ಲರಿಗೂ ನಮ್ಮ ಭಕ್ತಿಯ ಪ್ರಭಾವ ಆಗ್ಬೇಕು, ಆ ಭಕ್ತಿಯ ಪ್ರಭಾವ ಅವರಿಗೆ ತೊಂದರೆ ಆಗದಂತೆ ಆಗ್ಬೇಕು. ಆ ರೀತಿಯಲ್ಲಿ ಆದ್ರೆ ಏನಾಗ್ತದೆ ಅಂತಂದ್ರೆ ಅವರು ನಮ್ಮ ಜೊತೆ ಸೇರಿ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಈ 3 ಪಾಯಿಂಟ್ ಅನ್ನ ನಾವು ನೆನಪಲ್ಲಿ ಇಟ್ಲಿಕ್ಕೆ ಪ್ರಯತ್ನ ಪಡೋಣ. ಆ 3 ಪಾಯಿಂಟ್ ಇಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತ ದಿವ್ಯ ಅಂತ ಹೇಳಿ ಅರ್ಥ ಆಗ್ತದೆ. ಅದನ್ನ ಸಾಧನೆ ಮಾಡಿದ್ರೆ ಮಾತ್ರ. ಇಲ್ಲದ್ರೆ ಥಿಯರಿಟಿಕಲ್ ನಾಲೆಜ್ ಅಂತ ಆಗ್ತದೆ. ಥಿಯರಿಟಿಕಲ್ ನಾಲೆಜ್ ಇಂದ ಏನಾಗ್ತದೆ, ಅದು ಮುಂಚೆ ಹೇಳಿದ ಹಾಗೆ ನಾವು ಥಿಯರಿಟಿಕಲ್ ನಾಲೆಜ್ ಮಾತ್ರ ಇದ್ರೆ ಅದು ಕೋಮಲ ಶ್ರದ್ಧೆ ಅಂತ ಹೇಳ್ತಾರೆ. ಯಾರೋ ಒಬ್ಬ ಏನೋ ಹೇಳಿದ ಇಸ್ಕಾನ್ ಅವರು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಪಿಕೊಳ್ತೇವೆ ನಾವು, ಯಾಕಂದ್ರೆ ಅದು ಕೋಮಲ. ಇಸ್ಕಾನ್ ಅವರಲ್ಲಿ, ಇಸ್ಕಾನಿನ ಒಳಗೆ ಎಷ್ಟೋ ವ್ಯಕ್ತಿಗಳಿದ್ದಾರೆ. ನಮ್ಮ ಮನೆಯಲ್ಲಿ ಎಷ್ಟು ಜನ ಸರಿ ಇದ್ದಾರೆ? ಫಸ್ಟ್ ನಾವೇ ಎಷ್ಟು ಸರಿ ಇದ್ದೇವೆ? ಆದ ಕಾರಣ ಯಾವುದೋ ಒಂದು ಸಂಸ್ಥೆಗೆ ಏನೋ ಹೇಳಿದ ತಕ್ಷಣ ನಮ್ಮ ಹೃದಯಕ್ಕೆ ನೋವಾಗಿ ಅಯ್ಯೋ ನಾನಿನ್ನು ಹೋಗುದೇ ಇಲ್ಲಪ್ಪ, ನಾನು ಮಾಡುದೇ ಇಲ್ಲಪ್ಪ ಅಂತ ಭಾವನೆ ನಮ್ದು. ಹಾಗೆ ಅಂತ ಹೇಳಿ ನಾವು ಯಾವುದೇ ಒಂದು ಸಂಸ್ಥೆಯನ್ನ ಸರಿ ಇದೆ ಅಂತ ಹೇಳೋ ಉದ್ದೇಶ ಅಲ್ಲ. ಎಲ್ಲ ಕಡೆ ತೊಡಕುಗಳು ಇದ್ದೇ ಇದೆ. ಆದರೆ ಕೊಟ್ಟಂತಹ ಒಂದು ಶುದ್ಧ ಒಂದು ಸಾಧನೆ ಇದೆಯಲ್ಲ ಪ್ರಭುಪಾದರು, ಅದಷ್ಟು ಸುಲಭ ಇಲ್ಲ ಸಿಗುವಂಥದ್ದು. ಇದನ್ನು ನಾವು ಬಿಟ್ರೆ ನಮಗೆ ಬೇರೆ ಚಾನ್ಸೇ ಇಲ್ಲ. ಶ್ರೀಲ ಪ್ರಭುಪಾದರು ಕೊಟ್ಟಂತಹ ಒಂದು ಸಿಸ್ಟಮ್ ಇದೆಯಲ್ಲ, ಅದು ನಮ್ಮನ್ನು ಖಂಡಿತವಾಗಿ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತದೆ. ಏನು ಸಿಸ್ಟಮ್? ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. ಪ್ರಭುಪಾದರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಭುಪಾದರು ಪೂರ್ವ ಆಚಾರ್ಯಗಳನ್ನೆಲ್ಲ ನೋಡ್ಕೊಂಡು ಕೊಟ್ಟಿದ್ದಾರೆ, ಸುಮ್ಮನೆ ಅವರು ಮಾತ್ರ ಏನಲ್ಲ. ಏನು ಹೇಳಿದ್ದಾರೆ? ಬೆಳಿಗ್ಗೆ ಎದ್ದ ತಕ್ಷಣ ಜಪ ಮಾಡು, ಆಮೇಲೆ ಪೂಜೆ ಮಾಡು, ಈ ತರ ಎಲ್ಲ ಸಿಸ್ಟಮ್ ಇದೆ ಇಡೀ ದಿವಸಕ್ಕೆ. ಇಡೀ ದಿವಸ ಏನ್ ಮಾಡಬೇಕು, ದಿನಚರಿ ಇದೆ. ಭಕ್ತನಿಗೆ ಯಾವ ರೀತಿಯ ದಿನವನ್ನ ಕಳಿಬೇಕು, ಭಕ್ತ ಹೇಗೆ ದಿನದಲ್ಲಿ ಹೇಗಿರ್ಬೇಕು ಅಂತ ಹೇಳಿ ಮುಖ್ಯವಾಗಿ ಹರಿಭಕ್ತಿ ವಿಲಾಸದಲ್ಲಿ ಇದರ ಬಗ್ಗೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇದೆ. ಶ್ರೀಲ ಪ್ರಭುಪಾದರು ಅದನ್ನೇ ನೋಡ್ತಾ, ಅದನ್ನೇ ರೆಫರ್ ಮಾಡ್ತಾ, ಆಮೇಲೆ ಚೈತನ್ಯ ಚರಿತಾಮೃತ, ಶ್ರೀಮದ್ ಭಾಗವತ, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಉಪದೇಶ ಅಮೃತ, ಈ ರೀತಿ ಎಲ್ಲ ಪುಸ್ತಕಗಳನ್ನ ಬರೆದಿದ್ದಾರೆ. ಇದರಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಒಬ್ಬ ಭಕ್ತ ತನ್ನ ದೈನಂದಿನ ಜೀವನವನ್ನ ಕೃಷ್ಣನಿಗೆ ಮುಡಿಪಾಗಿರಬಹುದು, ಅದೇ ಕರ್ಮ. ಈ ರೀತಿಯ ಕರ್ಮವನ್ನ ಮಾಡ್ಬೇಕು ನಾವು. ಅದಕ್ಕೆ ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಏನ್ ಹೇಳ್ತಾರೆ? ಕರ್ಮ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾತ್ರ ಕರ್ಮ ಅಂತ ಹೇಳ್ತಾರೆ. ಕರ್ಮ ಅಪ್ಯೇಕಂ ತಸ್ಯ ದೇವಸ್ಯ ಸೇವಾ. ತಸ್ಯ ದೇವಸ್ಯ ಸೇವಾ ಅಂದ್ರೆ ಕೃಷ್ಣನ ಸೇವೆಯೇ ನಿಜವಾದ ಕರ್ಮ, ಮಿಕ್ಕಿದೆಲ್ಲ ಕಾಮ. ಕೃಷ್ಣನ ಸೇವೆಯೇ ನಿಜವಾದ ಕರ್ಮ, ಮಿಕ್ಕಿದೆಲ್ಲ ಕಾಮ. ಅಂದ್ರೆ ನನ್ನ ಇಂದ್ರಿಯ ತೃಪ್ತಿಗೆ ಮಾಡುವಂಥದ್ದು. ಆದ ಕಾರಣ ನಾವು ನಿಜವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಭಗವಂತನನ್ನ ಅರ್ಥ ಮಾಡಬೇಕು. ಭಗವಂತನನ್ನ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಭಕ್ತರ ಸಂಘ ಮಾಡಬೇಕು. ಭಕ್ತರ ಸಂಘನ ಆದ್ರೆ ಭಕ್ತನ ಸಂಘದ ಜೊತೆ ಸೇವೆಯ ಅವಕಾಶ, ಅದರ ಜೊತೆ ಸಾಧನೆಯ ಅವಕಾಶ ಸಿಗ್ತದೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಮನುಷ್ಯರಲ್ಲಿ 2 ವರ್ಗಗಳು. ಕೆಲವರ ಹೃದಯಗಳು ಕಲುಷಿತವಾದ ಐಹಿಕ ವಿಷಯಗಳಿಂದ ತುಂಬಿ ಹೋಗಿರುತ್ತವೆ. ಕೆಲವರು ಐಹಿಕವಾಗಿ ಮುಕ್ತರು. ಅಂದ್ರೆ ಬದ್ಧರು ಮತ್ತು ಮುಕ್ತರು 2 ಪಂಗಡಗಳು ಮನುಷ್ಯರಲ್ಲಿ. ನಮಗೆ ಅದು ಯಾರು ಬದ್ಧರು ಯಾರು ಮುಕ್ತರು ಅಷ್ಟು ಬೇಗನೆ ಗೊತ್ತಾಗುದಿಲ್ಲ. ಬದ್ಧರು ಸುಲಭದಲ್ಲಿ ಗೊತ್ತಾಗ್ತದೆ, ಆದ್ರೆ ಮುಕ್ತರಂತೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತರು ಕೂಡ ಬದ್ಧರಾಗಿ ಬಿಹೇವ್ ಮಾಡಬಹುದು. ಆದ ಕಾರಣ ನಾವು ನೋಡಿದ ತಕ್ಷಣ ಎಲ್ಲರನ್ನು ಮುಕ್ತರು ಅಥವಾ ಬದ್ಧರು ಅಂತ ನಾಮ ಕೊಡ್ಲಿಕ್ಕೆ ಆಗುದಿಲ್ಲ.
ಆದರೆ ಭಗವದ್ ಭಕ್ತರಿಗೆ ಗೊತ್ತಾಗ್ತದೆ, ನಿಜವಾದ ಶುದ್ಧ ಭಕ್ತರು ಅಥವಾ ಮಧ್ಯಮ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಯಾರು ಮುಕ್ತರು ಯಾರು ಬದ್ಧರು ಅಂತ ಹೇಳಿ. ಇವರಿಬ್ಬರಿಗೂ ಕೃಷ್ಣ ಪ್ರಜ್ಞೆಯು ಸಮಾನವಾಗಿ ಪ್ರಯೋಜಕರ, ಇಬ್ಬರಿಗೂ ಕೂಡ, ಬದ್ಧರಿಗಾದ್ರೂ ಮುಕ್ತರಿಗಾದ್ರು. ಕಲ್ಮಶಗಳಿಂದ ತುಂಬಿ ಹೋದವರು ಕ್ರಮಕ್ರಮವಾದ ಶುದ್ಧೀಕರಣ ಪ್ರಕ್ರಿಯೆಗಾಗಿ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ವೀಕರಿಸಬಹುದು. ಈ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್, ಸಿಸ್ಟಮ್ಯಾಟಿಕ್, ಅದು ಸ್ವಿಫ್ಟ್ ಅಪ್ರೋಚ್ ಆದ್ರೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಕರ್ಕೊಂಡು ಹೋಗ್ತದೆ ನಮ್ಮನ್ನು, ಸುಮ್ಮನೆ ಏನೇನೂ ಮಾಡೋದಿಲ್ಲ ಅದನ್ನು. ಒಂದು ಸಲ ನಾವು ಭಕ್ತಿಯನ್ನ ಆಲಂಗಿಸಿಕೊಂಡ್ರೆ, ಸ್ವಲ್ಪ ಹರೇ ಕೃಷ್ಣ ಮಹಾಮಂತ್ರ ಅಥವಾ ಸ್ವಲ್ಪ ಭಾಗವತಂ, ಸ್ವಲ್ಪ ಭಗವದ್ಗೀತೆ ಕೇಳಲಿಕ್ಕೆ ಪ್ರಯತ್ನ ಪಟ್ರೆ ಅದು ಕ್ರಮಕ್ರಮವಾಗಿ ನಮ್ಮನ್ನ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಇನ್ನು ನಮಗೆ ಜಾಸ್ತಿ ಸಮಯ ಸಿಗುವ ಹಾಗೆ ಮಾಡ್ತದೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಬಹುದು. ಆಗಲೇ ಇದ್ಯಾವುದು ನಿಯಂತ್ರಕ ತತ್ವ ಅಂತ ಹೇಳಿದ್ರೆ ಬೇಗನೆ ಹೇಳಿ. 4 ಹಾ, ಗೊತ್ತಾಯ್ತಲ್ಲ. ನೋ ಮೀಟ್ ಈಟಿಂಗ್, ನೋ ಇಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್ ಅಂತ ಹೇಳುವಂತ 4 ವಿಚಾರಗಳು. ಜೂಜಾಡೋದೇ ಇರುವಂಥದ್ದು, ಸ್ತ್ರೀ ಸಂಘ ಮಾಡದೇ ಇರುವಂಥದ್ದು, ಮಾದಕ ದ್ರವ್ಯ ಸ್ವೀಕರಿಸದೇ ಇರುವಂಥದ್ದು, ಆಮೇಲೆ ಮಾಂಸಾಹಾರ ಸ್ವೀಕರಿಸದೇ ಇರುವಂಥದ್ದು. ಆಗಲೇ ಕಶ್ಮಲಗಳಿಂದ ಪರಿಶುದ್ಧರಾದವರು ಇದೇ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬಹುದು. ಈ 4 ವಿಚಾರ ಇದೆಯಲ್ಲ, ಅದು ನಿಜವಾಗಿ ವರ್ಣಾಶ್ರಮದಲ್ಲಿ ಬರುವಂಥದ್ದು ರೀತಿ ನಿಯಮಗಳು. ಭಕ್ತಿಯಲ್ಲೂ ಇದೆ, ಆದರೆ ವರ್ಣಾಶ್ರಮದಲ್ಲೂ ಅದೇ ಉದ್ದೇಶ. ಈಗ ಶೂದ್ರನಾದವ ನಿಧಾನವಾಗಿ ಬ್ರಾಹ್ಮಣನಾಗಬೇಕು ಅಂತ ಹೇಳಿದ ಉದ್ದೇಶ ಅಂದ್ರೆ ಏನು? ಭಗವದ್ಭಕ್ತಿಗೆ ಒಂದು ಸತ್ವಗುಣಕ್ಕೆ ಬರುವುದು ಉದ್ದೇಶ. ಈಗ ಪ್ರಹ್ಲಾದ ಮಹಾರಾಜರು ಶುದ್ಧರು, ಅವರು ಶುದ್ಧ ಸತ್ವದಲ್ಲಿರುವಂಥವರು, ಆದರೆ ಲೋಕಕ್ಕೋಸ್ಕರ ಅವರು ಸತ್ವಗುಣದಲ್ಲಿ ಪ್ರವೃತ್ತರಾಗಬೇಕಾಗ್ತದೆ. ಆದ ಕಾರಣ ಭಕ್ತರು ಸತ್ವಗುಣಕ್ಕೆ ಬರಲೇಬೇಕು. ಲೋಕಕ್ಕೋಸ್ಕರ ಅವರು ಸತ್ವಗುಣದಲ್ಲಿ ಇರ್ತಾರೆ, ಆದ್ರೆ ಹೃದಯದಲ್ಲಿ ಅವರು ಶುದ್ಧ ಸತ್ವರಾಗಿರ್ತಾರೆ. ಈಗ ಉದಾಹರಣೆಗೆ ನಾವು ಯಾವತ್ತೂ ಡಿಸ್ಕಷನ್ ಮಾಡುವುದು ಶ್ರೀಲ ಪ್ರಭುಪಾದರು 2ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಮಾಧವೇಂದ್ರ ಪುರಿಗಳ ಮನಸ್ಥಿತಿಯನ್ನು ನೀವೆಲ್ಲರಿಗೂ ಗೊತ್ತು. ಅವ್ರೇನ್ ಹೇಳಿದ್ದಾರೆ? ಹೇ ಕೃಷ್ಣ, ನನಗೆ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲ, ನೀನು ಬಿಟ್ಟರೆ ನನಗೆ ಯಾರಿಲ್ಲ ಅಂತ ಹೇಳಿ. ಅದು ಹೃದಯದಲ್ಲಿರುವಂತಹ ವಿಷಯ. ಆದ್ರೆ ನಾವು ಅಂತಹ ಶುದ್ಧತೆ ಇಲ್ಲದ ಕಾರಣ ನಾವು ಸತ್ವಗುಣಕ್ಕೆ ಬರುವುದು ತುಂಬಾ ಇಂಪಾರ್ಟೆಂಟ್. ಆ ಸತ್ವಗುಣಕ್ಕೆ ಬರುವುದು ಅಂತ ಹೇಳಿದ್ರೆ ಈ 4 ವಿಚಾರಗಳನ್ನ ತೊರೆದು ಹಾಕುವಂಥದ್ದು. ಆದ ಕಾರಣ ವರ್ಣಾಶ್ರಮ ಕೂಡ ಇದೇ ರೀತಿಯಲ್ಲಿ ಮುಂದಕ್ಕೆ ಬರ್ಲಿಕ್ಕೆ ಆ ವ್ಯಕ್ತಿಯನ್ನ ಸಹಾಯ ಮಾಡ್ತದೆ. ಶೂದ್ರನಾದವ ಕ್ಷತ್ರಿಯ ವೈಶ್ಯ ಶೂದ್ರ ಅಂದ್ರೆ ತಮೋಗುಣದಲ್ಲಿದ್ದವನನ್ನ ಸತ್ವಗುಣಕ್ಕೆ ಮೇಲೆತ್ತುವಂತಹ ಕಾರ್ಯ ವರ್ಣಾಶ್ರಮ. ಅದಕ್ಕೆ ದೈವ ವರ್ಣಾಶ್ರಮ ಅಂತ ಹೇಳ್ತಾರೆ. ಆದ ಕಾರಣ ಇದು ಒಂದು ಮೆಟ್ಟಿಲು. ಹರೇ ಕೃಷ್ಣ ಮಹಾಮಂತ್ರ ಜಪ ನಿಜವಾಗಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಶುದ್ಧ ಸತ್ವಕ್ಕೆ ಬರಬೇಕು. ಶುದ್ಧ ಸತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಸತ್ವಗುಣ ಬರಬೇಕು. ಆದ ಕಾರಣ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ನಾವು ಅನ್ಕೊಳ್ತೇವೆ ನಾನು ಏನೋ ಮಾಡಿದ್ರು ತೊಂದರೆ ಇಲ್ಲ, ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತೇನೆ, ಪರವಾಗಿಲ್ಲ. ಆದ್ರೆ ಆ ಮಾಡಿದಂತ ಹರೇ ಕೃಷ್ಣ ಮಹಾಮಂತ್ರವೇ ನಮ್ಮನ್ನು ನಿಧಾನವಾಗಿ ನಮ್ಮ ಸಾಧನೆಗೆ ಅನುಗುಣವಾಗಿ ನಮ್ಮನ್ನ ಮುಂದೆ ಸತ್ವಗುಣಕ್ಕೆ ಕರ್ಕೊಂಡು ಬರ್ತದೆ. ಇದರಿಂದ ಇತರರು ತಮ್ಮ ಆದರ್ಶ ಚಟುವಟಿಕೆಗಳನ್ನು ಅನುಸರಿಸಿ ಅದರ ಪ್ರಯೋಜನ ಪಡೆಯುವಂತಾಗುತ್ತದೆ. ಹೀಗಿದ್ರೆ ಮಾತ್ರ ಸತ್ವಗುಣಕ್ಕೆ ಬಂದ್ರೆ ಇತರರು ನಮ್ಮನ್ನು ನೋಡಿ ಅದರ ಪ್ರಯೋಜನ ಪಡ್ತಾರೆ. ನಾವು ತಮಗೊಂಡ್ರು ಅಂತ ಹೇಳಿ ಮಲಗಿಕೊಂಡು ಜಪ ಮಾಡಿದ್ರೆ ಏನು ಬೇರೆಯವರು ಏನ್ ತಗೊಳ್ತಾರೆ? ಅದನ್ನೊಂದು ಎಕ್ಸಾಂಪಲ್ ಅಂತ ತಗೊಳ್ಳಿಕ್ಕೆ ಆಗ್ತದ? ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ತಾರೆ. ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಬಂದೆ, ಕೂದಲೆಲ್ಲ ಉದುರಿದೆ, ಬಾಯಿ ತೆಗೆದ್ರೆ ವಾಸನೆ ಬರ್ತಾ ಇದೆ, ಕುಡ್ದಿದ್ದೇನೆ ಅಂತ ಇಟ್ಕೊಳ್ಳೋಣ, ಜಪನೂ ಮಾಡ್ತಿದ್ದೇನೆ ಅಂತ ಇಟ್ಕೊಳ್ಳೋಣ. ಯಾರಾದ್ರೂ ಅದನ್ನ ಒಳ್ಳೆ ರೆಫರೆನ್ಸ್ ಅಂತ ತಗೊಳ್ಳಿಕ್ಕೆ ಆಗ್ತದ? ಇಲ್ಲ. ಆದ ಕಾರಣ ತಮೋಗುಣ ಮತ್ತು ರಜೋಗುಣದಲ್ಲಿ ಭಕ್ತಿ ಅದೇನಿದ್ರು ಕೆಳಗೆ, ಅದರಿಂದ ಮೇಲೆ ಬರಲೇಬೇಕು ಸತ್ವಕ್ಕೆ. ಬುದ್ಧಿ ಇಲ್ಲದವರು ಅಥವಾ ಹೊಸದಾಗಿ ಕೃಷ್ಣ ಪ್ರಜ್ಞೆಯ ದೀಕ್ಷೆಯನ್ನು ಪಡೆದವರು ನೋಡಿ, ಹೊಸದಾಗಿ ಕೃಷ್ಣ ಪ್ರಜ್ಞೆ ಈ ದೀಕ್ಷೆ ಪಡೆದ್ರು ಕೂಡ ಇಲ್ಲಿ ಅದನ್ನ ಹೈಯೆಸ್ಟ್ ಅಂತ ತಗೊಳ್ಳಿಕ್ಕೆ ಆಗ್ತದೆ. ನಾವ್ ಅನ್ಕೊಳ್ತೇವೆ, ಓ ನಂದು ದೀಕ್ಷೆ ಆಯ್ತು ಅಂತ ಹೇಳಿ. ದೀಕ್ಷೆ ಆಯ್ತು, ಎಷ್ಟು ವರ್ಷ ಆಯ್ತು? 7 ವರ್ಷ 10 ವರ್ಷ. ಓ ದೀಕ್ಷೆ ಆಯ್ತು ನಂದು, ದೀಕ್ಷೆ ಆಗಿ 7 ವರ್ಷ ಅಂತ. ದೀಕ್ಷೆ ಆಗಿ 7 ವರ್ಷದ ಉದ್ದೇಶ ಅಲ್ಲ, ಸಾಧನೆಯಾಗಿ ಎಷ್ಟು ವರ್ಷ ಅಂತ ಹೇಳೋದು. ನಿಜವಾಗಿ ಭಗವಂತನ ಪ್ರಜ್ಞೆ ನನಗೆ ಬಂದಿದ ಅಂತ ಹೇಳೋದು ಇಂಪಾರ್ಟೆಂಟ್. ಆದ ಕಾರಣ ದೀಕ್ಷೆ ಇಂಪಾರ್ಟೆಂಟು, ಆದ್ರೆ ದೀಕ್ಷೆ ಅಂತ ಹೇಳೋ ಒಂದು ಪಟ್ಟ ಇಂಪಾರ್ಟೆಂಟ್ ಅಲ್ಲ. ದೀಕ್ಷೆ ಇಲ್ಲಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ದೀಕ್ಷೆ ಆ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವನು ಭಗವಂತ ಮತ್ತು ಗುರುವಿಗೆ ಆತ್ಮ ಸಮರ್ಪಣೆಯನ್ನ ಮಾಡ್ತಾನೆ. ಅದು ಇಂಪಾರ್ಟೆಂಟ್. ಆತ್ಮ ಸಮರ್ಪಣೆ ಮಾಡಿದವ ಏನ್ ಮಾಡ್ತಾನೆ? ಹಿಂದೆ ಬರಬಾರದು. ನಾವೆಲ್ಲ ದೀಕ್ಷೆ ಪಡೆದಿದ್ದೇವೆ, ಎಲ್ಲಿದ್ದೇವೆ? ನಮ್ಮ ಜೀವನ ಅದೇಯ. ದೀಕ್ಷೆ ಪಡೆದಿದ್ದೇವೆ, ನಮ್ಮ ಜೀವನ ಅದೇಯ. ಸಂಪೂರ್ಣ ಶರಣಾಗತಿ ಇಲ್ಲ. ಆದ ಕಾರಣ ದೀಕ್ಷಾ ಕಾಲೇ
ದೀಕ್ಷಾ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಭಕ್ತ ಸಂಪೂರ್ಣವಾಗಿ ಆತ್ಮ ಸಮರ್ಪಣೆ ಮಾಡಬೇಕು ತನ್ನ ಗುರು ಮತ್ತು ಪರಂಪರೆಗೆ ಅಂತ ಇದೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಅಷ್ಟು ಚೆನ್ನಾಗಿ ಇದನ್ನ ಅರ್ಥ ಮಾಡಿದ್ದೇವೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವುದೆಲ್ಲ ಮಾಡ್ತಾನೆ ಇದ್ದೇವೆ, ಒಟ್ಟಿಗೆ ಭಕ್ತಿ ಸೇರಿಸಿದ್ದೇವೆ. ಆದ ಕಾರಣ ನಾವು ಅಷ್ಟು ಪ್ರಗತಿಯನ್ನ ಕಾಣ್ತಿಲ್ಲ. ಹಾಗೆಂತೇಳಿ ಅದನ್ನು ಬಿಡಬೇಕು ಅಂತಲ್ಲ. ಏನು ಮಾಡದಕ್ಕಿಂತ ಇದು ಖಂಡಿತ ಉಚಿತ, ಏನು ಮಾಡದೇ ಇರುವಕ್ಕಿಂತ ಇದು ಖಂಡಿತ ಉಚಿತ. ಯಾಕೆಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಂಥದ್ದು ಭಗವಂತನೇ ಅವ ಖಂಡಿತವಾಗಿ ನಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಬರ್ತಾನೆ. ಅದೇ ಭಕ್ತಿಯ ಕೃಷ್ಣ ಪ್ರಜ್ಞೆಯ ಒಂದು ಗುಣ. ಕೃಷ್ಣ ಪ್ರಜ್ಞೆಯನ್ನು ತಿಳಿದುಕೊಳ್ಳದೆಯೇ ಕ್ರಿಯೆಗಳಿಂದ ನಿವೃತ್ತರಾಗಲು ಬಯಸುತ್ತಾರೆ. ಈಗ ನಾವು ನೋಡಿರ್ಬೋದು, ಕೆಲವರು ಏನೋ ಕಷ್ಟ ನನಗೆ ಅಂತ ಹೇಳಿ ಏನು ಬೇಡ ಜಪ ಮಾಡ್ತಾ ಕೂತ್ಕೊಳ್ತೇನೆ ಅಂತ ಹೇಳ್ಬಹುದು. ಆದ್ರೆ ಎಷ್ಟು ದಿನ ಇದು? 5 ದಿನ 6 ದಿನ, ಆಮೇಲೆ ಪುನಃ ಅವನಿಗೆ ಅದೇ ಆಸೆ ಆಕಾಂಕ್ಷೆಗಳು ಹೋಗುವಾಗ ಅವ ಅಲ್ಲಿಂದ ಎದ್ದು ಹೋಗ್ತಾನೆ. ಆಮೇಲೆ ಒಂದು ರೌಂಡ್ ಕೂಡ ಜಪ ಆಗುದಿಲ್ಲ, ಒಂದು ಮಾಲೆ ಜಪ ಕೂಡ ಆಗುದಿಲ್ಲ ಮತ್ತೆ. ಅಂತಹ ಸ್ಥಿತಿ. ಆದ ಕಾರಣ ಭಕ್ತರ ಸಂಘ, ಭಕ್ತರ ಒಂದು ಮಾರ್ಗದರ್ಶನ ಇಂಪಾರ್ಟೆಂಟ್. ಯುದ್ಧರಂಗದ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ ಎನ್ನುವ ಅರ್ಜುನನ ಅಪೇಕ್ಷೆಯನ್ನು ಭಗವಂತ ಒಪ್ಪಲಿಲ್ಲ. ಹೇಗೆ ಕರ್ತವ್ಯವನ್ನು ಮಾಡಬೇಕು ಎಂದು ತಿಳಿರಬೇಕು ಅಷ್ಟೇ. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯ ಹೊರ ಪ್ರದರ್ಶನ ಮಾಡುತ್ತಾ ದೂರದಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಕೃಷ್ಣನಿಗಾಗಿ ಕಾರ್ಯಕ್ಷೇತ್ರದಲ್ಲಿ ತೊಡಗುವುದು ಹೆಚ್ಚು ಮುಖ್ಯ. ಇದರ ಬಗ್ಗೆ ತುಂಬಾ ಸಲ ಡಿಸ್ಕಷನ್ ಆಗಿದೆ. ಸುಮ್ಮನೆ ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ ಇದಕ್ಕೆ. ಏನು ಬೇಡ ಅಂತ ಹೇಳಿ ಮನಸ್ಸಿನ ಎಲ್ಲ ಕಡೆ ಲೀಲೆಗಳು ನಡೀತಾ ಇದೆ. ಅಲ್ಲಿ ಹೋಗಿ ಮನಸ್ಸಿನಲ್ಲಿ ಗುಲಾಬ್ ಜಾಮೂನ್ ತಿನ್ನುವುದು ಆಯ್ತು, ಇಲ್ಲಿ ಟ್ರೆಕ್ಕಿಂಗ್ ಹೋಗುದು ಆಯ್ತು, ಅಲ್ಲಿ ಸೈಕ್ಲಿಂಗ್ ಮಾಡೋದು ಆಯ್ತು, ಅಲ್ಲಿ ಆ ಹಬ್ಬ ಈ ಹಬ್ಬ ಅಂತ ಹೇಳಿ, ಆಮೇಲೆ ಈ ಹಬ್ಬ ಬಿಡಿ, ಹಬ್ಬ ಆದ್ರೆ ಓಕೆ. ಆಮೇಲೆ ಯಾರ್ದೋ ಮರಣ ಆಯ್ತು ಅಂತ ಹೇಳಿ ಮರಣ ಕಾಲದಲ್ಲಿ ಅಲ್ಲಿ ಹೋಗಿ ಮಾತಾಡುದೇನು, ಅವ್ರು ಸತ್ತವರಿಗೆ ಇದು ತುಂಬಾ ಇಷ್ಟ, ಇದೇ ಮಾಡುವ ಇವತ್ತು ಅಂತ ಹೇಳಿ ನಮಗೆ ಖುಷಿ ಆಯ್ತು. ನಮ್ಮ ಇಂದ್ರಿಯ ತೃಪ್ತಿಯು ನಡೀತದೆ ಅಲ್ಲಿ. ಹೋಳಿಗೆ ಮಾಡುವ ಅಥವಾ ಬಿರಿಯಾನಿ ಮಾಡುವ, ಯಾಕಂದ್ರೆ ತೀರಿ ಹೋದ ನನ್ನ ಅಪ್ಪನೋ ಅಮ್ಮನಿಗೂ ತುಂಬಾ ಇಷ್ಟ ಆಗಿತ್ತದು ಅಂತ ಹೇಳಿ ಈ ರೀತಿಯಲ್ಲಿ ಏನು ನನ್ನದೇ ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೆ ನಾನು. ಆದ ಕಾರಣ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯ ಹೊರ ಪ್ರದರ್ಶನ ಮಾಡುತ್ತಾ ದೂರದಲ್ಲಿ ಕುಳಿತುಕೊಳ್ಳೋದು ಎಷ್ಟು ದಿವಸ ಅಷ್ಟೇ ದಿನ. ಆಮೇಲೆ ಮನಸ್ಸಿನೊಳಗೆಲ್ಲ ನಡೀತಾ ಇರ್ತದೆ ಕೃಷ್ಣನಿಗಾಗಿ ಸಂಧಿ. ಯಾಕೆ ಇದು ಅಂತ ಹೇಳಿ ಈ ಪದ ತುಂಬಾ ಇಂಪಾರ್ಟೆಂಟ್. ನಮಿಗಾಗಿ ಅಲ್ಲ, ಅದಕ್ಕೆ ಹೇಳೋದು ವೈರಾಗ್ಯ. ಅದಕ್ಕೆ ನಿಜವಾದ ವೈರಾಗ್ಯ. ಆದ್ರೆ ಆ ವೈರಾಗ್ಯದ ಹೆಸರೇನು ಯಾರಿಗಾದ್ರೂ ಗೊತ್ತಾ? ಈ ಕೃಷ್ಣನಿಗಾಗಿ ಕಾರ್ಯಕ್ಷೇತ್ರದಲ್ಲಿ ತೊಡಗುವ ಒಂದು ವೈರಾಗ್ಯದ ಹೆಸರೇನು? ಕೃಷ್ಣನಿಗಾಗಿ ಕಾರ್ಯಕ್ಷೇತ್ರದಲ್ಲಿ ತೊಡಗುವ ವೈರಾಗ್ಯಕ್ಕೆ ಏನು ಹೆಸರು? ಹಾಗೆ ಹೇಳಿದ್ದು ಫಲ್ಗು ವೈರಾಗ್ಯ. ಮನಸ್ಸಿನಲ್ಲಿ ಎಲ್ಲ ಯೋಚನೆಗಳು, ಹೊರನೋಟಕ್ಕೆ ಭಕ್ತ ಕೂತ್ಕೊಂಡು ಜಪ ಮಾಡ್ತಿದ್ದಾನೆ, ಆದ್ರೆ ಹೃದಯದಲ್ಲಿ ಎಲ್ಲ ಕಲ್ಮಶಗಳು ಇದೆ. ಇದು ಎರಡನೇದು ಯಾವುದು? ಕೃಷ್ಣನಿಗೋಸ್ಕರ ಶಾಸ್ತ್ರ ಹೇಳಿದ ಎಲ್ಲ ಚಟುವಟಿಕೆಗಳು ಮಾಡ್ತಾನೆ. ಅದನ್ನ ಕರ್ಮ ಅಂತ ಹೇಳ್ತಾರೆ. ಶಾಸ್ತ್ರ ಹೇಳಿದಂತ ಎಲ್ಲ ಚಟುವಟಿಕೆಗೆ ಮಾಡ್ತಾನೆ ಅವ. ಗುರು ಶಾಸ್ತ್ರ ಹೇಳಿದಂಥದ್ದು, ಬರೀ ಶಾಸ್ತ್ರ ಅಲ್ಲ, ಗುರು ಒಮ್ಮತಿ ಇರುವಂಥದ್ದು. ಅದಕ್ಕೇನ್ ಹೇಳ್ತಾರೆ? ನಿಮ್ಗೆಲ್ರಿಗೂ ಗೊತ್ತು. ಅದಕ್ಕೆ ಹೇಳ್ತಾರೆ ಯುಕ್ತ ವೈರಾಗ್ಯ. ಹೇಳಿ ಮಾತಾಜಿ, ಹೇಳಿ ಮತ್ತೆ ನೀವೇನು ಬೇರೆ ಹೇಳ್ಬೇಕು? ಕರ್ಮಯೋಗ ಅಂತ ಹೇಳ್ಬೇಕು. ಕರ್ಮಯೋಗ ಅಲ್ಲ, ವೈರಾಗ್ಯದ ಹೆಸರು ಕರೆಕ್ಟ್ ಮಾತಾಜಿ. ವೈರಾಗ್ಯದ ಹೆಸರು ಯುಕ್ತ ವೈರಾಗ್ಯ. ಕೃಷ್ಣನಿಗೆ ಸಂಬಂಧಪಟ್ಟದ್ದನ್ನು ಮಾಡುವಂಥದ್ದು. ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಯತೆ. ನನಗದರಲ್ಲಿ ಏನು ಬಂಧ ಇಲ್ಲ, ಆದ್ರೆ ಅಲ್ಲಿ ಬಂಧ ಇರುವುದೇನು? ಕೃಷ್ಣನಿಗೆ. ಆದ ಕಾರಣ ಆ ಕಾರ್ಯವನ್ನು ಮಾಡ್ತೇನೆ ನಾನು. ನನಗೆ ನಿರ್ಬಂಧ, ಆದ್ರೆ ಕೃಷ್ಣ ಸಂಬಂಧ, ಆದ ಕಾರಣ ಆ ಕೆಲಸ ಮಾಡ್ತೇನೆ. ಈಗ ಯುದ್ಧ ಮಾಡೋದಕ್ಕೆ ನನಗೆ ಆಸಕ್ತಿ ಇಲ್ಲ, ಆದ್ರೆ ಕೃಷ್ಣನಿಗೆ ಆಸಕ್ತಿ ಇದೆ. ಯಾಕೆಂದ್ರೆ ಕೃಷ್ಣನಿಗೆ ಆಸಕ್ತಿ ಯಾಕೆ ಅಂತ ಹೇಳಿದ್ರೆ ಕೃಷ್ಣನೇ ಧರ್ಮಕ್ಕೆ ಮೂಲ. ಅವನಿಗೆ ಗೊತ್ತುಂಟು ಯಾವುದು ಮಾಡಬೇಕು ಯಾವುದು ಮಾಡಬಾರದು. ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದಮಯೋ ಹರಿಹಿ. ಎಲ್ಲವೂ ಧರ್ಮ ಬಂದದ್ದು ಭಗವಂತನಿಂದ. ಆದ ಕಾರಣ ಭಗವಂತ ಹೇಳಿದಂತಹ ಒಂದು ಧರ್ಮವನ್ನು ನಾನು ಮಾಡ್ತೇನೆ. ಯುದ್ಧ ಮಾಡು ಅಂತ ಹೇಳಿದ್ರೆ ಯುದ್ಧ ಮಾಡ್ತೇನೆ. ನನಗೆ ಆಸಕ್ತಿ ಇದೆಯೋ ಇಲ್ವೋ, ಆದ ಕಾರಣ ನನಗೆ ಅಷ್ಟೇ ಆಸಕ್ತಿ ಇಲ್ಲ, ಆದ್ರೆ ಕೃಷ್ಣನಿಗೋಸ್ಕರ ಮಾಡ್ತೇನೆ. ಅದನ್ನ ಹೇಳುದು ಕೃಷ್ಣನಿಗಾಗಿ ಕಾರ್ಯಕ್ಷೇತ್ರ. ನಾವೆಲ್ಲ ಮಾಡುವಂಥದ್ದು ನಮಗೋಸ್ಕರ ಮಾಡುವುದನ್ನ ಕೃಷ್ಣನಿಗೆ ಕೊಡ್ತಾ ಇದ್ದೇವೆ. ಅದು ತೊಂದರೆ ಇಲ್ಲ, ಆದ್ರೆ ಅದು ಹೈಯೆಸ್ಟ್ ಲೆವೆಲ್ ಅಲ್ಲ.
ಆ ಲೆವೆಲ್ಗೆ ನಾವು ಇನ್ನೂ ತಲುಪಿಲ್ಲ. ನಾವು ಯಾವ ಲೆವೆಲ್ಗೆ ತಲುಪಿದ್ದೇವೆ? ನಮಗೆ ಇಷ್ಟ ಇರುವುದನ್ನ ನಾವು ಕೃಷ್ಣನಿಗೆ ಕೊಡುವ ತಲುಪಿಗೆ ತಲುಪಬೇಕು. ಅಟ್ಲೀಸ್ಟ್ ನಮಗೆ ಇಷ್ಟ ಇರುವುದನ್ನ ಕೃಷ್ಣನಿಗೆ ಕೊಡುವಂತಹ ಒಂದು ಲೆವೆಲ್ಗೆ ಆದರೂ ತಲುಪಬೇಕು. ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ, ನಮ್ಮ ಇಡೀ ದಿನದಲ್ಲಿ ನಾವು ಎಲ್ಲಾ ಚಟುವಟಿಕೆಗಳನ್ನ ಕೃಷ್ಣನಿಗೆ ಕೊಡುವಂತೆ ಆಗ್ಬೇಕು, ಕೃಷ್ಣನಿಗೆ ಮಾಡುವಂತೆ ಆಗ್ಬೇಕು. ಅದು ಯಾವುದೇ ಕೆಲಸ ಆಗ್ಲಿ, ನೆಲ ಒರೆಸೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಹೋಗಿ ಕೆಲಸ ಮಾಡೋದಾಗ್ಲಿ, ಏನೇ ಇರ್ಲಿ, ನಾವಿದು ಭಗವಂತನಿಗೆ ಮಾಡ್ತಾ ಇರುವುದು ಅಂತ ಹೇಳುವ ಒಂದು ನಿಜವಾದ ಒಂದು ಮನಸ್ಸನ್ನ ನಾವು ಉಂಟು ಮಾಡಬೇಕು. ಯಾಕಂದ್ರೆ ಅದು ಇಲ್ಲ ಅಲ್ಲ, ಇದ್ರೆ ಉಂಟು ಮಾಡುವ ಅಗತ್ಯ ಇರಲಿಲ್ಲ. ಇಲ್ಲ, ಆದ ಕಾರಣ ಅದನ್ನ ನಾವು ಪುನಃ ಪುನಃ ಮನಸ್ಸಿಗೆ ಹೇಳ್ಬೇಕು. ಅಯ್ಯೋ ಮಹಾ ಕಳ್ಳ ನೀನು, ನಿಂಗೆ ಗೊತ್ತಿಲ್ಲ, ಇದಕ್ಕೆಲ್ಲ ಕಾರಣಕರ್ತ ಭಗವಂತ, ಆದ ಕಾರಣ ಭಗವಂತನ ಸೇವಕ ನಾನು ನಿನ್ನ ಸೇವಕ ಅಲ್ಲ ಅಂತ ಹೇಳ್ಬೇಕು ಮನಸ್ಸಿಗೆ. ಈಗ ನಾನೇನೋ ಹೋಗಿ ನೆಲ ಒರೆಸ್ತಾ ಇದ್ದೇನೆ, ಮನಸ್ಸಲ್ಲಿ ಅನ್ನಿಸ್ತಾ ಇದೆ, ಆಹಾ ನಾನು ಎಷ್ಟು ಕ್ಲೀನ್ ಮಾಡ್ತಿದ್ದೇನೆ, ನನ್ನಷ್ಟು ಕ್ಲೀನ್ ಮಾಡೋರು ಯಾರೂ ಇಲ್ಲ, ನನ್ನ ಹೆಂಡತಿನೂ ಮಾಡಲ್ಲ, ಅಪ್ಪನೂ ಮಾಡಲ್ಲ, ಅಮ್ಮನೂ ಮಾಡಲ್ಲ, ಯಾವ ಕೆಲಸದವಳು ಮಾಡಲ್ಲ, ನಾನು ಮಾಡಿದ್ದೇ ಕ್ಲೀನು. ಹಾಗ ಅನ್ನಿಸುವಾಗ ಏನು ಅನ್ನಿಸ್ಬೇಕು ನಮಗೆ? ಹೌದು, ನಾನು ಮಾಡಿದ್ದ ಕ್ಲೀನು, ಆದ್ರೆ ನನ್ನಿಂದ ಮಾಡೋರು ತುಂಬಾ ಜನ ಇದ್ದಾರೆ, ಆದ್ರೆ ನಾನು ಇಷ್ಟಾದ್ರೂ ನನಗೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಕ್ಲೀನ್ ಮಾಡುವುದು. ಭಗವಂತ ಇಷ್ಟು ಕ್ಲೀನ್ ಮಾಡಿದ್ರೆ ನಿನಗೆ ನೆಮ್ಮದಿ ನಿಮ್ಗೆ ಖುಷಿ ಕೊಡ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ ಅಂದ ತಕ್ಷಣ ಏನಾಗ್ತದೆ? ಭಗವಂತನಲ್ಲಿರುವಂತಹ ಶುದ್ಧತೆ ನಮ್ಮಲ್ಲಿ ಎಲ್ಲಿದೆ, ಹಾಗೆ ಏನಾಗ್ತದೆ, ನಮಗೆ ಬ್ಯಾಲೆನ್ಸ್ ಸಿಗ್ತದೆ. ಬ್ಯಾಲೆನ್ಸ್ ಅಂದ್ರೆ ನಮ್ಮ ಕ್ಲೀನಿಂಗ್ ಏನೂ ಅಲ್ಲ ಅಂತ ಅನ್ನಿಸ್ತದೆ, ಆಮೇಲೆ ಇನ್ನು ಕ್ಲೀನ್ ಮಾಡುವ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ಯೂರಿಟಿ ಈಸ್ ದ ಫೋರ್ಸ್ ಅಂತ ಹೇಳಿ. ಈಗ ನಮ್ಮ ಭಗವಂತನ ಕಡೆಗೆ ಹೋಗ್ಲಿಕ್ಕೆ, ಈಗ ಬಾಹ್ಯಾಕಾಶಕ್ಕೆ ಹೋಗ್ಲಿಕ್ಕೆ ಒಂದು ಫೋರ್ಸ್ ಬೇಕಲ್ಲ. ಈಗ ವಿಮಾನ ಟೇಕ್ ಆಫ್ ಆಗ್ಲಿಕ್ಕೆ ಸುಮ್ಮನೆ ನಿಧಾನ ನಮ್ಮ ಹೀಗೆ, ಅಥವಾ ಗಾಡಿ ಬೈಕ್ ಕೂಡ ಒಂದು ಸ್ಟಾರ್ಟ್ ಕಿಕ್ ಕೊಡ್ಬೇಕು ಅದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆದ್ಮೇಲೆ ಕೂಡ ಫಸ್ಟ್ ಗೇರ್ ನಿಧಾನ 10ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದು 20 ಮಿನಿಮಮ್ 20ಕ್ಕೆ ಬರಲೇಬೇಕು, ಇಲ್ಲಾಂದ್ರೆ ಗಾಡಿ ಮುಂದೆ ಹೋಗುದಿಲ್ಲ ಅಂತ ಇದೆ. ಕೆಲವು ಗಾಡಿಗಳು 20 ಸ್ಪೀಡಲ್ಲಿ ಬರಬೇಕು. ಅದೇ ರೀತಿ ವಿಮಾನಕ್ಕೂ ಎಷ್ಟೋ ಒಂದು ಸ್ಪೀಡ್ ಬರಬೇಕು. ಆ ಸ್ಪೀಡ್ ಬರಬೇಕಲ್ಲ, ಆ ಸ್ಪೀಡ್ ಹೇಗೆ ಬರ್ತದೆ? ಅದೇ ವಿಚಾರ ಇಲ್ಲಿ ನಾವು ಮಾತಾಡ್ತಾ ಇದ್ದದ್ದು. ಆ ಸ್ಪೀಡ್ ಬರಬೇಕು. ಯಾವ ವಿಚಾರ ಮಾತಾಡ್ತಿದ್ದೇವೆ? ಯಾರಿಗಾದ್ರೂ ನೆನಪಿದ್ಯಾ? ಯಾವ ವಿಚಾರ ಮಾತಾಡ್ತಿದ್ದೇವೆ? ಮರ್ತು ಬಿಟ್ರ? ವೈರಾಗ್ಯ ವೈರಾಗ್ಯ ಪ್ರಭುಜಿ. ವೈರಾಗ್ಯ, ಯುಕ್ತ ವೈರಾಗ್ಯದ ಬಗ್ಗೆ ಮಾಡುವ ಕಾಯಕ, ಹಾ ಕೃಷ್ಣನಿಗಾಗಿ ಯುಕ್ತ ಮಾಡುವ ವೈರಾಗ್ಯದ ಬಗ್ಗೆ ಸೇವೆ. ಯುಕ್ತ ವೈರಾಗ್ಯ, ಕೃಷ್ಣನಿಗಾಗಿ ಮಾಡುವ ಸೇವೆ. ಎಸ್. ಸೊ ಆ ರೀತಿಯಲ್ಲಿ ನಾವು ಫಾಸ್ಟ್ ಆಗ್ಬೇಕು. ಫಾಸ್ಟ್ ಆಗಿದ್ರೆ ಮಾತ್ರ ಆ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಆ ಒಂದು ಸ್ಪೀಡ್ ಅನ್ನು ಡೆವಲಪ್ ಮಾಡಬೇಕು. ಮಿನಿಮಮ್ ಬೇಕಾದ ಸ್ಪೀಡ್ ಅಷ್ಟಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಒಂದು ಸ್ಪೀಡಿಗೆ ಹೋಗ್ಲೇಬೇಕು ನಾವು. ಆದ ಕಾರಣ ನಾವು ಅಂತ ಸ್ಪೀಡ್ ಇರುವವರ ಸಂಘ ಮಾಡ್ಬೇಕು. ಆಗಲೇ ಹೆಸರಿಸಿದ ಸೂರ್ಯ ದೇವತೆ ವಿವಸ್ವಾನನಂತಹ ಭಗವಂತನ ಹಿಂದಿನ ಶಿಷ್ಯರನ್ನು ಅನುಸರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕೆಂದು ಇಲ್ಲಿ ಅರ್ಜುನನಿಗೆ ಭಗವಂತನು ಹೇಳಿದ್ದಾನೆ. ತನ್ನ ಹಿಂದಿನ ಕಾರ್ಯಗಳು, ಭೂತಕಾಲದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದವರ ಕಾರ್ಯಗಳು ಭಗವಂತನಿಗೆ ತಿಳಿದಿವೆ. ಇಂಪಾರ್ಟೆಂಟ್ ಸೆಂಟೆನ್ಸ್. ಭಗವಂತನಿಗೆ ಯಾರು ಅವನ ಕಡೆ ಭಾವವನ್ನ ಬೆಳೆಸಿಕೊಂಡಿದ್ದಾರೆ ಅಂತ ಎಲ್ಲಿಂದ ಎಲ್ಲಿವರೆಗೂ ಗೊತ್ತಿದೆ ಭಗವಂತನಿಗೆ. ಅಂದ್ರೆ ಎಷ್ಟೋ ಕಾಲದ ಹಳತ್ತು ಗೊತ್ತುಂಟು, ಈಗದ್ದು ಗೊತ್ತುಂಟು, ಮತ್ತೆ ಹೇಗೆ ಅಂತಲೂ ಕೂಡ ಗೊತ್ತುಂಟು ಭಗವಂತನಿಗೆ. ಆದ ಕಾರಣ ನಾವು ಏನೋ ಮಾಡಿ ನಾನೇ ಮಾಡಿದ್ದು ಅಂತ ಹೇಳಲಿಕ್ಕಿಲ್ಲ. ಭಗವಂತನಿಗೆ ಗೊತ್ತುಂಟು ನಾವು ಎಷ್ಟು ಮಾಡಿದ್ದೇವೆ ಅಂತ ಹೇಳಿ. ಯಾಕಂದ್ರೆ ಆ ಒಂದು ಅಹಂಕಾರ ಭಕ್ತಿಯಲ್ಲಿ ಕೂಡ ಡೇಂಜರಸ್. ಭಕ್ತಿಯಲ್ಲಿ ಕೂಡ ಅಯ್ಯೋ ನಾನ್ ಮಾಡಿದ್ದು, ನಾನೇ ಪ್ರೀಚಿಂಗ್ ಮಾಡಿ, ನಾನೇ ಮಾಡಿದ್ದು ಇವರನ್ನೆಲ್ಲ ಭಕ್ತರನ್ನಾಗಿಸಿದ್ದು, ಏನು ನಾನು? ಆದುದರಿಂದಲೇ ಆತನು ಕೋಟ್ಯಾಂತರ ವರ್ಷಗಳ ಹಿಂದೆ ತನ್ನಿಂದ ಈ ಕಲೆಯನ್ನು ಕಲಿತ ಸೂರ್ಯ ದೇವನ ಕಾರ್ಯಗಳನ್ನು ಆದರ್ಶವಾಗಿ ಕೇಳುತ್ತಾನೆ. ಸೂರ್ಯ ಯಾವತ್ತಾದ್ರೂ ನಾನು ಬಿಸಿಲು ಕೊಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾನೆ? ಇಲ್ಲ, ಖಂಡಿತವಾಗಿಲ್ಲ. ಸೂರ್ಯನಿಗೆ ಗೊತ್ತುಂಟು ಆ ಬಿಸಿಲು ಕೊಡ್ಲಿಕ್ಕೆ. ಆ ಬಿಸಿಲು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಭಗವಂತನಿಂದ ಬರ್ತಾ ಇದೆ. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರ ಅಶೇಷ ತೇಜಾಹ. ಆ ತೇಜಸ್ಸು ಎಲ್ಲಿಂದ ಬರುವಂಥದ್ದು? ಅದು ಅಶೇಷವಾದಂತಹ ತೇಜಸ್ಸು. ಅಶೇಷ ಅಂತ ಹೇಳಿದ್ರೆ ಸೊನ್ನೆಯೇ ಆಗದಂಥದ್ದು, ಕಮ್ಮಿಯೇ ಆಗದಂತ ತೇಜಸ್ಸು ಎಲ್ಲಿಂದ ಬರುವಂಥದ್ದು? ಅದು ಭಗವಂತನಿಂದ ಬರುವಂಥದ್ದು. ಅಶೇಷ ಆದಂತಹ ಶೇಷ ಅಂದ್ರೆ ಕಮ್ಮಿ ಆಗದಂಥವನು ಯಾರು? ಅಶೇಷ ಯಾರು? ಬಲರಾಮ ಅಥವಾ ಕೃಷ್ಣ. ಆ ಕೃಷ್ಣನಿಂದ ಬರುವಂಥದ್ದು ಆ ತಾಪವನ್ನ
ವಯಾ ಮೀಡಿಯಾ ಯಾರು? ಸೂರ್ಯ ದೇವತೆ. ಸೂರ್ಯ ದೇವತೆ ನಮಗೆ ಕೊಡ್ತಿದ್ದಾರೆ. ಮಹಾ ವ್ಯಕ್ತಿ ಸೂರ್ಯ ದೇವತೆ, ಆದ್ರೆ ಡಿಪೆಂಡೆಂಟ್ ಆನ್ ಕೃಷ್ಣ. ಅದೇ ರೀತಿಯಲ್ಲಿ ನಾವು ಭಕ್ತರು, ನಾವು ಮಹಾನ್ ವ್ಯಕ್ತಿಗಳಾಗ್ಬೋದು, ಆದ್ರೆ ನಾವು ಆಲ್ವೇಸ್ ಡಿಪೆಂಡೆಂಟ್ ಆನ್ ಕೃಷ್ಣ. ಕೃಷ್ಣ ಇಲ್ಲದೆ ನಮಗೇನು ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಸಾಧ್ಯವ ಯಾರಿಗಾದ್ರೂ? ಗುರು ಇಲ್ಲದೆ ಗುರುವಿನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ, ಶಾಸ್ತ್ರ ಇಲ್ಲದೆ ಶಾಸ್ತ್ರದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾನು ಮಾಡಿದ್ದೇನಿಲ್ಲದೆ, ನನಗೆ ಸಿಕ್ಕಿದ್ದು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಸಿಗದದ್ದನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಾವು ಯಾವತ್ತು ಹಂಬಲ್ ಆಗಿರ್ಬೇಕು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಆಗ ಮಾತ್ರ ನಮಗೆ ಸದಾ ನೆಮ್ಮದಿಯಿಂದ ಜಪ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಜಪ ಮಾಡುವಾಗ ಕೂಡ ನಾನೇನೆಲ್ಲ ಪ್ಲಾನ್ ಮಾಡಬಹುದು, ಹೇಗೆ ನಾನು ಗ್ರೇಟ್ ಆಗ್ಬಹುದು ಈ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನು ಸ್ಪ್ರೆಡ್ ಮಾಡಿ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನಾನು ಹೇಗೆ ಪ್ರಚಾರ ಮಾಡಬಹುದು, ಜಪ ಮಾಡುವಾಗ್ಲೇ ಬರುದು ಈ ಪ್ಲಾನಿಂಗ್ಸ್ ಎಲ್ಲ. ಅಲ್ಲಿ ಹೋಗಿ ಹಾಗೆ ಪ್ಲಾನ್ ಮಾಡುವುದು, ಇಲ್ಲಿ ಹೋಗಿ ಯಾಕೆ ಅದು ಅಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ ಕೃಷ್ಣನಿಗಿಂತ ನಾನೇ ದೊಡ್ಡವ ಅಂತ ಇದೆ, ಗೊತ್ತಿಲ್ಲದೆ ಅದು ಆವರಿಸಿಕೊಂಡು ನಮ್ಮನ್ನ ಮಂಗನ ಮುಷ್ಟಿ ಅಂತ ಹೇಳ್ತಾರೆ, ಕಪಿ ಮುಷ್ಟಿಯ, ಕಪಿ ಅಷ್ಟು ಬೇಗನೆ ಬಿಡುದಿಲ್ಲ, ಕಪಿ ಮುಷ್ಟಿಯ ಆಗಿ ಹಿಡ್ಕೊಂಡಿದೆ ಆ ಒಂದು ನಾನು ನಾನು ಅಂತ ಹೇಳುವಂಥದ್ದು. ಅದು ಕೃಷ್ಣನ ಕಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಕೃಷ್ಣನ ಕಡೆ ಕಾಲಿಟ್ರು ಕೂಡ ಅದು ನಾನು ನಾನು ಅಂತ ಹೇಳ್ಕೊಳ್ತಾ ಇದೆ. ಅಂತ ಒಂದು ವಿಪರ್ಯಾಸ ನಮಗೆಲ್ಲ ಇದೆ, ರಿಸ್ಕ್ ಇದೆ. ಆದ ಕಾರಣ ನಾವು ಸ್ವಲ್ಪ ಸ್ವಲ್ಪ ಈ ಒಂದು ಹಂಬಲ್ನೆಸ್ ಅನ್ನ ಹೇಗೆ ಡೆವಲಪ್ ಮಾಡಬಹುದು, ಹೃದಯದ ಒಳಗೆ ಹಂಬಲ್ನೆಸ್, ಎಲ್ರಿಗೂ ತೋರಿಸುವ ಹಂಬಲ್ನೆಸ್ ಆಗ್ಬೇಕು ಅಂತ ಏನಲ್ಲ, ನಮ್ಮ ಹೃದಯದ ಒಳಗೆ ಹಂಬಲ್ನೆಸ್ ಹೇಗೆ ಡೆವಲಪ್ ಮಾಡಬಹುದು, ಹೇಗೆ ಯಾರಾದ್ರೂ ಹೇಳ್ಬೋದಾ? ಹೇಗೆ ಉದಾಹರಣೆ ಒಂದು, ಹೇಗೆ ಈ ಹಂಬಲ್ನೆಸ್ ಡೆವಲಪ್ ಮಾಡಬಹುದು? ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಕಾರ್ಮಿಕವಾದಂತಹ ಜೀವನ ಮಾಡಿದವರು, ಕರ್ಮ. ಆದ ಕಾರಣ ಹೇಗೆ ನಾವು ಅದರಿಂದ ಹೊರಗೆ ಬಂದು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಮುಖ್ಯವಾದಂತ ಒಂದು ಹಂಬಲ್ನೆಸ್. ಹಂಬಲ್ನೆಸ್ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಅತಿಯಾದ ತುಡಿತ ಭಗವಂತನ ಬಗ್ಗೆ. ಅಂದ್ರೆ ಈಗ ನಾವು, ನನಗ ಅರ್ಥ ಆಗಿರೋ ರೀತಿ ಹೇಳ್ತೀನಿ, ತಪ್ಪು ತಿಳಿಬೇಡಿ. ಇಲ್ಲ ಮತ್ತೆ ನಾವು ಒಂದು ಹೂ ಕಟ್ತೀವಿ ದೇವ್ರಿಗೆ ಅಂತ, ನಾವು ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ದಿಂಡಾಗಿ ಹೂ ಕಟ್ತೀವಿ. ಪ್ರತಿಯೊಂದು ಹೂ ಕಟ್ಟುವಾಗೂ ನಾವು ನಾಮ ಜಪ ಮಾಡ್ತಾ ಇರೋಣ, ಕೃಷ್ಣನ ಪ್ರಜ್ಞೆಯಲ್ಲಿಟ್ಟೆ ಕಟ್ಟೋಣ ಅಂತ ಕಟ್ತಾ ಇರ್ತೀವಿ. ಆಗಾಗ ನಾವು ಮರ್ತು ಕೃಷ್ಣ ಕಾನ್ಶಿಯಸ್ ಇಂದ ಈಚೆ ಬರ್ತೀವಿ. ಆ ಹೂಮಾಲೆ ಅಲ್ಲಿ ನಾವ್ ಎಲ್ಲೆಲ್ಲಿ ಮಾತ್ರ ಜಪ ಮಾಡಿರ್ತೀವೋ ಅದ್ ಮಾತ್ರ ಕಟ್ಟಿದ್ರೆ, ಒಂದು ಹೆಣ್ಮಗು ಮುತ್ತೈದೆ ಆದವರು ಹೇಗೆ ನಾವು ದಿಂಡು ಚೆನ್ನಾಗಿದ್ರೆ ಮಾತ್ರ ಎತ್ಕೊಂಡು ನಮ್ ತಲೆಗೆ ಮುಟ್ಕೋತೀವೋ, ಹಾಗೆ ಭಗವಂತನು ಪ್ರತಿಯೊಂದು ಹೂವಲ್ಲೂ ಭಗವಂತನ ನಾಮ ಬೆರೆಸಿ ಕಟ್ಟೋಣ ಅಂತ ಕಟ್ಟಕ್ ಹೋದಾಗ ಕೆಲವು ಟೈಮ್ ಆಗಲ್ಲ. ಆ ಹೂವನ್ನ ದೇವ್ರು ಹೇಗ್ ಸ್ವೀಕರಿಸೋದಕ್ ಸಾಧ್ಯ ಅಲ್ವಾ? ಆ ತರ ನಾವ್ ಅನ್ಕೊಂಡಿರೋದು. ಅಂದ್ರೆ ನಾವು ಕಾನ್ಶಿಯಸ್ ಇಂದ ಹೊರಗಡೆ ಬರಬಾರ್ದು ಅಂತ ಜಾಗೃತವಾಗಿ ಕಟ್ಟಿದ್ರು ಈಚೆ ಬಂದ್ಬಿಟ್ಟಿರ್ತೀವಿ ಒಂದೊಂದ್ಸರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಒಳ್ಳೆ ಉದಾಹರಣೆ ಕೊಟ್ರಿ ಮಾತಾಜಿ. ನನ್ನ ಪ್ರಶ್ನೆ ಅರ್ಥ ಆಯ್ತಾ ಎಲ್ರಿಗೂ? ಹೇಗೆ ನಾವು ಹಂಬಲ್ನೆಸ್ ಅನ್ನ ಡೆವಲಪ್ ಮಾಡಬಹುದು ಅಂತ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಮ್ಮ ಅಹಂಕಾರಕ್ಕಿಲ್ವೇ ನಾನೇ ಅದನ್ನ ಮಾಡಿದ್ದೇನೆ ಅನ್ನುವ ಅಹಂಕಾರ ಇದ್ದ ಕಾರಣದಿಂದ ನಾವು ಭಗವಂತನೊಂದಿಗೆ ಅಂತಹ ಸಂಬಂಧವನ್ನು ಇಲ್ವೇ ವಿನಯತೆ ನಮ್ಮ ಹೃದಯದಲ್ಲಿ ಮುಗ್ದಿಲ್ಲ. ನಾನು ಮಾಡುದಿಲ್ಲ, ಎಲ್ಲ ಭಗವಂತನೇ ಮಾಡಿರ್ತಾನೆ ಅನ್ನುವ ಎಣಿಸಿಕೆನೆ ನಮ್ಗೆ ಆ ವಿನಯತೆ, ಹಂಬಲ್ನೆಸ್ ಬರ್ತದಷ್ಟೇ. ನಾನಲ್ಲ, ನಂದಲ್ಲ, ಅವನೇ ಮಾಡಿಸ್ಬೇಕು. ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಕೂಡ ಅವನ ಕರುಣೆಯಿಂದಲೇ, ಎಲ್ಲವೂ ಅವನಿಂದಲೇ ಅನ್ನುವ ಭಾವನೆ ಬಂದಾಗ್ಲೇ ಆ ಹಂಬಲ್ನೆಸ್ ಬರುವುದು. ಕರೆಕ್ಟ್. ವೆರಿ ನೈಸ್ ಮೆಸೇಜ್. ಬೇರೆ ಯಾರಿಗಾದ್ರೂ ಏನಾದ್ರು ಮನಸ್ಸಲ್ಲಿ ಹೊಳಿತಾ ಇದೆಯಾ? ಯಾರಾದ್ರೂ ಹೇಳ್ತೀರಾ ಏನಾದ್ರು? ಓಕೆ. ಈಗ ಇದರಲ್ಲಿ ನನಗಿಂತ ಈಗ ನಾನೇ ಸುಂದರವಾಗಿದ್ದೀನಿ ಅನ್ಕೊಂಡ್ರೆ ಪ್ರಭು, ನನ್ಗಿಂತ ಸುಂದರವಾಗಿರೋರು ಇರ್ತಾರೆ. ನಾನೇ ಅಣುವಂತ ಅಂದ್ರೆ ನನ್ಗಿಂತ ಅಣುವಂತರು ಇರ್ತಾರೆ. ಆತರ ಆ ಚೈನಲ್ಲಿ ಹೋದ್ರೆ ಎಲ್ರಿಗಿಂತ ಸುಂದರವಾಗಿರೋರು ಕೃಷ್ಣ ಇದ್ದಾನೆ, ಎಲ್ರಿಗಿಂತ ಅಣುವಂತ ಕೃಷ್ಣ ಇದ್ದಾನೆ ಅನ್ನೋ ಭಾವನೆ ಬಂದಾಗ ನಮ್ಮಲ್ಲಿ ವಿನೀಯತೆ ಬರುತ್ತೆ ಅಂತ ನನ್ನ ಅನಿಸಿಕೆ ಪ್ರಭು. ಎಸ್ ಮಾತಾಜಿ, ಥ್ಯಾಂಕ್ ಯು. ರುಕ್ಮಯ್ಯ ಪ್ರಭುಗಳೇ ಏನು ಹೇಳ್ಬೇಕು ಅಂತಿದ್ದೀರಾ? ಇಲ್ಲ ಪ್ರಭು, ಹಂಬಲಾಗಿ ಸರ್ವ್ ಮಾಡುದೇ ಎಲ್ಲಾದ್ರೂ ಸರಿ ನೋಡಿ. ನಾವಂದ್ರೆ ಹರೇ ಕೃಷ್ಣ ಪ್ರಭು ತಂಡದ ಸರ್ವಿಂಗ್ ಒಳ್ಳಿಂದ ಇದು ಮೇನ್ ಇದು ನೋಡಿ. ಬೇಕಾದ್ರೆ ನಾವು ಸಣ್ಣ ಕೆಲಸ ಮಾಡಿದ್ ಅದರಲ್ಲಿ ಹಂಬಲ್ನೆಸ್ ಇರುತ್ತೆ ನಮ್ಗೆ. ಓಕೆ, ನಮ್ಗೆ ಒಂಥರ ಆತರ ದೊಡ್ಡ ಕೆಲಸ ಮಾಡಕ್ ಆಗಲ್ಲ, ಆತರ ಸಾಮರ್ಥ್ಯ ಕೂಡ ಇಲ್ಲ.
ಅಲ್ಲಿ ನಾವು ಯಾವಾಗ ಸರ್ವ್ ಮಾಡ್ತೇವೆ, ಯಾರನ್ನೇ ಆಗ್ಲಿ, ಕೆಳಗಿನವರಾಗ್ಲಿ ಮೇಲಿನವರಾಗ್ಲಿ, ಒಂದೇ ಭಾವ ಯಾವಾಗ ಸರ್ವಿಸ್ ಮಾಡಕ್ಕೆ ಶುರು ಮಾಡ್ತೇವೆ ಆವಾಗ ಆಟೋಮೆಟಿಕ್ ಆಗಿ ಹಂಬಲ್ನೆಸ್ ಬರುತ್ತೆ ಅಂತ ನನ್ನ ಭಾವ. ಅದ್ಭುತ, ನೀವು ಕರೆಕ್ಟ್ ಆಗಿ ಹಿಡಿದಿದ್ದೀರಿ ರುಕ್ಮಯ್ಯ ಪ್ರಭುಗಳೇ. ಸೇವೆಯಿಂದಲೇ ಹಂಬಲ್ನೆಸ್ ಬರುದು, ಸೇವೆಯಿಂದಲೇ ಹಂಬಲ್ನೆಸ್ ಬರುದು. ನಾವೆಷ್ಟೇ ಜ್ಞಾನ ಇದ್ರೂ ಕೂಡ ಸೇವೆ ಮಾಡೋದಿದ್ರೆ ಹಂಬಲ್ನೆಸ್ ಬರುವುದಿಲ್ಲ. ಥ್ಯಾಂಕ್ ಯು. ಹೌದು ಪ್ರಭು. ಎಷ್ಟೇ ಜ್ಞಾನ ಇದ್ರೂ ಫಾರ್ ಎಕ್ಸಾಂಪಲ್ ಆ ಸೇವೆಯಲ್ಲೇ ಬರುವಂಥದ್ದು. ಸೇವೆ ಮಾಡುದು ಅಂದ್ರೆ ಸಂಘ ಮಾಡುದು, ಭಗವಂತ ಮತ್ತು ಭಕ್ತರ ಸಂಘ. ಆ ಭಕ್ತರೇ ನಮ್ಮನ್ನ ಕರೆಕ್ಷನ್ ಮಾಡುದು. ಆ ಕರೆಕ್ಷನ್ ಮಾಡುವಾಗ ನಮಗೆ ಹೃದಯಕ್ಕೆ ಆಗುದಿಲ್ಲ, ಇವ್ರು ಯಾರು ಮಾಡೋರು, ನನಗೆ ಇಷ್ಟು ಗೊತ್ತಿತ್ತು, ನಾನು ಇಷ್ಟು ಚೆನ್ನಾಗಿ ಮಾಡ್ತಿದ್ದೆ, ಇವರು ಒಂದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ, ಕಟ್ಟಿದ್ದು ಹೂ ಕಟ್ಟಿದ್ದು, ಇವರು ಯಾರು ಹೇಳಲಿಕ್ಕೆ. 2 ವರ್ಷ ಹಿಂದೆ ನನಗಿಂತ ಮುಂಚೆ ಒಂದು ದೀಕ್ಷೆ ಆಗಿರ್ಬೋದು, ಆದ್ರೆ ನನಗೆ ಸಹ ಗೊತ್ತಲ್ಲ ಹೇಗೆ. ನಾನು ಅದಕ್ಕಿಂತ ಮುಂಚೆ ಹೂ ಕಟ್ಟುತ್ತಾ ಇದ್ದೆ. ಈಗೇನು ಇಲ್ಲಿ ಬಂದು ಮಾಡಿದ್ದಲ್ಲ, ಶುರು ಮಾಡಿದ್ದೇನಲ್ಲ, ನಂಗೆ ಗೊತ್ತಿಲ್ವಾ ಹೇಗೆ ಕಟ್ಟೋದು ಅಂತ. ಹೃದಯದಲ್ಲಿ ಶುರು ಆಗ್ತದೆ ಹೀಗೆ. ಆದ್ರೆ ಸ್ವಲ್ಪ ಸಮಯ ಆಗುವಾಗ ನಮಗೆ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ, ಓ ಹೌದಲ್ಲ ಅಂತ ಹೇಳ್ತೇವೆ. ಆಮೇಲೆ ಸುಧಾ ನಿಧಾನ ಈ ತರ ಒಂದು ಘರ್ಷಣೆಯಿಂದ ಏನಾಗ್ತದೆ, ನಮ್ಮ ಹೃದಯದಲ್ಲಿ ಘರ್ಷಣೆ ಆಗ್ಲಿಕ್ಕೆ ಶುರು ಆಗ್ತದೆ. ಭಕ್ತರ ಸಂಘ ಮಾಡುದಂದ್ರೆ ಘರ್ಷಣೆ, ಅಷ್ಟು ಸುಲಭ ಅಲ್ಲ ಅದು. ಎಲ್ರಿಗೂ ಗೊತ್ತದು, ಯಾರ್ಯಾರು ಭಕ್ತರ ಸಂಘ ಮಾಡಿದ್ದೇವೆ ಎಲ್ರಿಗೂ ಗೊತ್ತು. ಭಕ್ತರ ಸಂಘ ಮಾಡುದು ಅಂತ ಹೇಳಿದ್ರೆ ಘರ್ಷಣೆ ಅದು. ಆ ಘರ್ಷಣೆಯಿಂದ ಏನಾಗ್ತದೆ, ಈಗ ಒಂದು ಚೆನ್ನಾಗಿರುವ ಮೂರ್ತಿ ಬರಬೇಕು ಅಂತ ಹೇಳಿದ್ರೆ ಆ ಮೂರ್ತಿ ಮಾಡುವ ಚೆನ್ನಾಗಿ ಅದನ್ನ ಉಳಿ ಮತ್ತು ಇದರಿಂದ ಚೆನ್ನಾಗಿ ಹೊಡಿಬೇಕಾಗ್ತದೆ. ಹೊಡಿಲಿಲ್ಲ ಅಂತ ಹೇಳಿದ್ರೆ ಅದು ಮೂರ್ತಿ ಹೇಗೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಕೊಡುವಂಥದ್ದು ಯಾರಿಗೆ, ಭಕ್ತರ ಒಂದು ಕೈಯಲ್ಲಿ ಕೊಡುವಾಗ ಚೆನ್ನಾಗಿ ನಮ್ಮ ಭಕ್ತಿಯನ್ನಾಗಿ ಮಾಡಿಕೊಡ್ತಾರೆ. ನಮ್ಮನ್ನು ನಾವು ಕೊಟ್ಟದ್ದು ಏನು, ನಮ್ಮನ್ನು ನಾವು ಕೊಟ್ಟದ್ದು ಕರ್ಮೆಯನ್ನಾಗಿ, ಅಥವಾ ಏನು ಗಲೀಜ ವ್ಯಕ್ತಿಯಾಗಿ, ಕಸದಿಂದ ರಸ ತೆಗಿತಾ ಇದ್ದಾರೆ ಭಗವಂತನ ಭಕ್ತರು. ನಮ್ಮನ್ನು ನಾವು ಹೊರಗೆ ಬರುದು ರಸವಾಗಿ ಬರ್ತಾ ಉಂಟು, ಆದ್ರೆ ನಾವು ಹೋಗುವಾಗ ಕಸವಾಗಿ ಹೋಗಿದ್ದೆವು ನಾವು. ಇದು ಭಗವದ್ ಭಕ್ತರ ಒಂದು ಕಾರ್ಯಚಟುವಟಿಕೆ. ಭಗವದ್ ಭಕ್ತರ ಕಾರ್ಯಚಟುವಟಿಕೆ ಅಂದ್ರೆ ಈಗ ಏನೋ ಒಂದು ಅಗತ್ಯವೇ ಪ್ರಯೋಜನಕ್ಕೆ ಇಲ್ಲದಂತ ತರಗಲೆಗಳನ್ನೆಲ್ಲ ಸೇರಿಸಿ ಏನೋ ಒಂದು ಮಾಡ್ತಾರೆ. ಈಗ ನೀವು ನೋಡಿರ್ಬೋದು, ಒಂದು ಆಲದ ಮರ ಅಲ್ವಾ, ಆಲದ ಮರದ ಅದಕ್ಕೇನ್ ಹೇಳ್ತಾರೆ, ವಟ ವೃಕ್ಷವ ಏನ್ ಹೇಳ್ತಾರೆ ಅದಕ್ಕೆ, ಕೃಷ್ಣನ ಲೀಲೆಯಲ್ಲಿ ಬರ್ತದೆ ವಟವೃಕ್ಷ. ಇದರಲ್ಲಿ ಅದರ ಎಲೆಯಲ್ಲಿ ಕೆಲವರು ಫೋಟೋವನ್ನು ಇದು ಕೆತ್ತನೆ ಮಾಡ್ತಾರಲ್ಲ, ನೀವು ನೋಡಿರ್ತೀರಿ. ನಾನ್ ಅನ್ಕೋದೆ ಆ ಎಲೆ ವೇಸ್ಟ್ ಅಲ್ಲ ಅಂದ್ರೆ, ಆ ಎಲೆಯಲ್ಲಿ ಕೂಡ ನೋಡಿ ಏನ್ ಮಾಡ್ತಾರೆ. ಅದೇ ತರ ನಾವು ವೇಸ್ಟ್ ಆದ ಎಲೆ, ಆದ್ರೆ ನಾವು ಅಲ್ಲಿ ಹೋದ್ರೆ ನಮ್ಮನ್ನ ಕೃಷ್ಣ ಪ್ರಜ್ಞೆಯನ್ನ ತುಂಬಿ ಕಳಿಸ್ತಾರೆ ಭಕ್ತರು. ಆದ ಕಾರಣ ಸೇವೆ ಅಂತ ಹೇಳುವಂಥದ್ದೇ ನಮಗೆ ಇಂಪಾರ್ಟೆಂಟ್. ಆ ಸೇವೆಯಿಂದ ಮಾತ್ರ ನಮ್ಮ ಹೃದಯ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಈ ಮಾರ್ಗವೇ ಸೇವಾ ಮಾರ್ಗ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಡಿವೋಷನಲ್ ಸರ್ವಿಸ್ ಅಂದ್ರೆ ಪ್ರೇಮಮಯವಾದಂತಹ ಭಗವಂತನ ಹಾಗೂ ಭಕ್ತರ ಸೇವೆ. ಅದರಿಂದ ನಮಗೇನಾಗ್ತದೆ ಅಂತ ಹೇಳಿದ್ರೆ ಚೆನ್ನಾಗಿ ನಮ್ಮ ಪೆಟ್ ಸಿಗ್ತದೆ ನಮಗೆ. ನಾವು ಅನ್ಕೊಳ್ಳೋದು ನಾನೇ ಗ್ರೇಟ್, ಎಂತ ಗ್ರೇಟ್ ಗೊತ್ತಾಗ್ತದೆ ಅಲ್ಲಿ ಹೋದ ಮೇಲೆ. ಆ ಗ್ರೇಟ್ನೆಸ್ ಎಲ್ಲ ಗೊತ್ತಾಗ್ತದೆ, ನಮ್ದು ಏನು ಗ್ರೇಟ್ ನಾವು ಅಂತ ಹೇಳಿ. ಆ ಲೆವೆಲ್ಗೆ ನಾವು ತಲುಪ್ತೇವೆ. ಆಗ ಏನಾಗ್ತದೆ, ಆ ಎಲ್ಲ ಭಕ್ತರ ಲೆವೆಲ್ಗೂ ನಾವು ಹೋಗ್ತೇವೆ ನಿಧಾನಕ್ಕೆ, ನಮ್ಗೆ ಗೊತ್ತಿಲ್ಲದೇನೆ ಅಲ್ಲಿಗೆ ಹೋಗ್ತೇವೆ ನಾವು. ಅಂತಹ ಅದ್ಭುತವಾದಂತಹ ಪ್ರಕ್ರಿಯೆಯನ್ನ ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವರಿಗೆ ಚಿರಋಣಿ ಆಗಿರ್ಬೇಕು. ಚಿರಋಣಿ ಮಾತ್ರ ಸಾಲದು, ಅವರು ಹೇಳಿದ್ದನ್ನ ಮಾಡಿ ಇನ್ನೂ 4 ಜನರಿಗೆ ಅದನ್ನ ಹೇಳಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ, ಅದನ್ನ ನಾವು ಮಾಡ್ಬೇಕು. ಅದಕ್ಕೆ ನಾವು ಕರ್ಮ ಅಂತ ಹೇಳುದು. ಅದೇ ಯುದ್ಧ, ಇದೇ ಯುದ್ಧವನ್ನು ನಾವು ಮಾಡ್ಬೇಕು. ಸೊ ಇವತ್ತು ಒಂದೇ ಶ್ಲೋಕ ಇಲ್ಲಿ ನಿಲ್ಸೋಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಅಥವಾ ಏನಾದರೂ ನಾನು ತಪ್ಪು ಹೇಳಿದ್ರೆ ದಯವಿಟ್ಟು ಅದನ್ನ ಕರೆಕ್ಷನ್ ಮಾಡಿ.